ವಿದ್ಯಾರ್ಥಿಗಳೇ, ಮಹಾಂತೇಶ್ ಮ್ಯಾಥ್ಸ್ ಲರ್ನಿಂಗ್ ರಿವಿಷನ್ ವಿಡಿಯೋ ಕ್ಲಾಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಸೆಕೆಂಡ್ PU ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಸಂಬಂಧಪಟ್ಟ ಹಾಗೆ ಚಾಪ್ಟರ್ 10 ಅಂದರೆ ವೆಕ್ಟರ್ ಆಲ್ಜಿಬ್ರಾ ಚಾಪ್ಟರ್ನ ನಾವು ಡಿಸ್ಕಸ್ ಮಾಡೋಣ. ವೆಕ್ಟರ್ ಆಲ್ಜಿಬ್ರಾದಲ್ಲಿ 1 ಮಾರ್ಕ್ ಕ್ವೆಶನ್ಸನ್ನು ಏನು ಕೇಳ್ತಾರೆ ಅದನ್ನು ನಾವು ಇವತ್ತು ಡಿಸ್ಕಸ್ ಮಾಡೋಣ. ಈ ವಿಡಿಯೋದಲ್ಲಿ ವೇಟೇಜ್ ನೋಡ್ಕೊಳ್ಳಿ. 1 ಮಾರ್ಕ್ದು 1 ಕ್ವೆಶನ್ನು, 2 ಮಾರ್ಕ್ಸ್ದು 2 ಕ್ವೆಶನ್ಸು, 3 ಮಾರ್ಕ್ಸ್ದು 3 ಕ್ವೆಶನ್ಸು, 3 ಮಾರ್ಕ್ಸ್ದು 2 ಕ್ವೆಶನ್ಸು, ಒಟ್ಟು 11 ಮಾರ್ಕ್ಸು ಈ ಚಾಪ್ಟ್ರಿಂದ ಬರುತ್ತೆ. ಬಹಳ ಜನ ಸ್ಕೋರಿಂಗ್ ಮಾಡೋರು ಈ ಚಾಪ್ಟರ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಲ್ಲ. ಮೊದಲನೇ ಪಾಯಿಂಟು. ಎರಡನೇ ಪಾಯಿಂಟು, ನಿಮಗೆ ಬೇಸಿಕ್ ಚೂರು ಅಡಿಷನ್ನು ಮತ್ತು ಸಬ್ಟ್ರಾಕ್ಷನ್ನು, ಮಲ್ಟಿಪ್ಲಿಕೇಶನ್ ಇಂಥವುದು ಗೊತ್ತಿದ್ರೆ ಸಾಕು, ಈ 11 ಮಾರ್ಕ್ಸನ್ನು ಕೂಡ ಸ್ಕೋರ್ ಮಾಡ್ಕೋಬೋದು. ಮ್ಯಾಟ್ರಿಕ್ಸ್ ಚಾಪ್ಟರ್ಸ್ ಕಂಪೇರ್ ಮಾಡಿದ್ರೆ ವೆಕ್ಟರ್ ಆಲ್ಜಿಬ್ರಾ ತುಂಬ ಈಸಿ. ಸೊ ಈ ಚಾಪ್ಟರ್ನ ನಾನು ಡಿಸ್ಕಸ್ ಮಾಡೋಣ. ಅದರಲ್ಲಿ 1 ಮಾರ್ಕ್ ಕ್ವೆಶನ್ನ ಡಿಸ್ಕಸ್ ಮಾಡೋಣ. ನನ್ನ ಜೊತೆಗೆ ನೀವು ಬೆಸ್ಟ್ ಪ್ರಾಕ್ಟೀಸಸ್ ಏನು ಅಂತಂತಂದರೆ, ನೀವು 200 ಪೇಜಸ್ ಲಾಂಗ್ ರೂಲ್ ನೋಟ್ಬುಕ್ ಇಟ್ಟಿದ್ದೀರಾ ಅಂದ್ಕೊಳ್ತೀನಿ. ಜೊತೆಗೆ ಸಾಲ್ವ್ ಮಾಡ್ಕೊಳ್ತಾ ಹೋಗಿ. ಏನಾದರೂ ಕನ್ಫ್ಯೂಷನ್ ಇದ್ದರೆ ನಿಮ್ಮ ಫ್ರೆಂಡ್ಸು ಮತ್ತು ಟೀಚರ್ಸ್ ಜೊತೆಗೆ ಮಾತಾಡಿ ಕ್ಲಾರಿಫೈ ಮಾಡ್ಕೊಳ್ಳಿ. ಮತ್ತು ಈ ವಿಡಿಯೋ ನೋಡುವಾಗ ನಾನು ಬರೆಯೋದು ಕೆಲವರು ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳ್ತಾರೆ, ಸರಿಯಾಗಿ ಸಣ್ಣದಾಗಿ ಕಾಣಿಸುತ್ತೆ ಅಂತ ಹೇಳ್ತಾರೆ. ದಯವಿಟ್ಟು ಮೋರ್ ಪಿಕ್ಸೆಲ್, ಜಾಸ್ತಿ ಪಿಕ್ಸೆಲನ್ನು ಇಟ್ಟು, ಅಂದರೆ 360 ಪಿಕ್ಸೆಲ್ಲು ಅಥವಾ 480 ಪಿಕ್ಸೆಲನ್ನು ಇಟ್ಟು ಮೊಬೈಲಲ್ಲಿ ನೀವು ನೋಡಿದ್ರೆ ಖಂಡಿತ ನಾನು ಬರೆದಿರೋದು ಕೂಡ ನಿಮ್ಮ ಸ್ಮಾರ್ಟ್ಫೋನ್ಗಳಲ್ಲಿ ವಿಸಿಬಲ್ ಆಗುತ್ತೆ. ಫೈನ್. ಈಗ ಮಾರ್ಚ್ 2014 ಸೆಪ್ಟೆಂಬರ್ 2020 ತನಕ, ಜೊತೆಗೆ ಮಾಡಲ್ ಕ್ವಶನ್ ಪೇಪರಲ್ಲಿ 1, 2 ಎರಡೂ ಮಾಡಲ್ ಕ್ವಶನ್ ಪೇಪರಲ್ಲಿ ಕೇಳಿರುವಂತಹ 1 ಮಾರ್ಕ್ ಕ್ವೆಶನನ್ನು ನಾವು ವೆಕ್ಟರ್ ಆಲ್ಜಿಬ್ರಾಸ್ ಚಾಪ್ಟರ್ ಸಂಬಂಧಪಟ್ಟ ಹಾಗೆ ಡಿಸ್ಕಸ್ ಮಾಡೋಣ. ಇನ್ನು ಕಂಟೆಂಟ್ ವೈಸ್ ಡಿಸ್ಕಸ್ ಮಾಡಬೇಕಾದ್ರೆ ರಿಟೈನ್ಡ್ ಪೋರ್ಷನ್, ವೆಕ್ಟರ್ ಆಲ್ಜಿಬ್ರಾದಲ್ಲಿ ರಿಟೈನ್ಡ್ ಪೋರ್ಷನ್ ಏನಿದೆ, ಟೈಪ್ಸ್ ಆಫ್ ವೆಕ್ಟರ್ಸು, ಅಡಿಷನ್ ಆಫ್ ವೆಕ್ಟರ್ಸು, ಮಲ್ಟಿಪ್ಲಿಕೇಶನ್ ಆಫ್ ವೆಕ್ಟರ್ಸು, ಪ್ರಾಡಕ್ಟ್ ಆಫ್ 2 ವೆಕ್ಟರ್ಸು. ನಾವು ಯಾವುದು ಡಿಲೀಟೆಡ್, ಸ್ಕೇಲಾರ್ ಟ್ರಿಪಲ್ ಪ್ರಾಡಕ್ಟ್ ಅನ್ನೋ ಕಾನ್ಸೆಪ್ಟನ್ನ ಡಿಲೀಟ್ ಮಾಡಿದ್ದಾರೆ. ಸೊ ಅದು ಆ ಕಂಪ್ಲೀಟ್ ರಿಲೇಟೆಡ್ ಎಕ್ಸಸೈಸಸ್ಸು, ಕೋಪ್ಲೇನಾರ್ ಕಾನ್ಸೆಪ್ಟ್ಸು ಇವನ್ನೆಲ್ಲ ಡಿಲೀಟ್ ಆಗಿದೆ. ಫೈನ್. ಇನ್ನು ಕಂಟೆಂಟ್ ವೈಸು 1 ಮಾರ್ಕ್ಗೆ ಏನನ್ನು ಕೇಳ್ತಾರೆ? ಮೊದಲನೇದಾಗಿ ಡೆಫಿನೇಷನ್ಸ್, ಡಿಫ್ರೆಂಟ್ ಟೈಪ್ಸ್ ಇದೆಯಲ್ಲ, ಆ ಡೆಫಿನೇಷನ್ಸ್ನ ಕೇಳ್ತಾರೆ. ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ವೆಕ್ಟರ್ಸ್ ಅಂದರೆ ಏನು? ವೆಕ್ಟರ್ ಇಸ್ ನಥಿಂಗ್ ಬಟ್ ಎ ಫಿಸಿಕಲ್ ಕ್ವಾಂಟಿಟಿ ವಿಚ್ ಹ್ಯಾಸ್ ಡೈರೆಕ್ಷನ್ ಆ್ಯಂಡ್ ದ ಮ್ಯಾಗ್ನಿಟ್ಯೂಡ್. ಸೊ ಉದಾಹರಣೆಗೆ ನಾವು ವೆಕ್ಟರ್ಸ್ ಅಂತಂದಾಗ ಎಕ್ಸ್ ಆ್ಯಕ್ಸಿಸ್, ವೈ ಆ್ಯಕ್ಸಿಸ್, ಝೆಡ್ ಆ್ಯಕ್ಸಿಸ್ ಅಂತ ತೊಗೊಂಡ್ಬಿಟ್ಟು ಒಂದು ಪಾಯಿಂಟನ್ನು ನೀವು ತೊಗೊಂಡಾಗ, ಪಾಯಿಂಟ್ ನಾನು ಡೈರೆಕ್ಟಾಗಿ ಹೇಳ್ಬಿಡ್ತೀನಿ, ಪಾಯಿಂಟ್ P(x, y) ಪಾಯಿಂಟ್ ಎಲ್ಲಿಂದ? ಆರಿಜಿನಿಂದ. ಆರಿಜಿನ್. ಸೊ ಈ OP ವೆಕ್ಟರ್ ಅಂತ ಹೇಳ್ಬೋದು. x, i ಕ್ಯಾಪ್ ಪ್ಲಸ್ y, j ಕ್ಯಾಪ್ ಪ್ಲಸ್ z, k ಕ್ಯಾಪ್. ಒಂದು ವೆಕ್ಟರ್ನ ರೆಪ್ರೆಸೆಂಟ್ ಮಾಡೋದು. ಇದು ಪೊಸಿಷನ್ ವೆಕ್ಟರ್ ಅಂತ ಹೇಳ್ತೀವಿ. ಇದನ್ನು ವೆಕ್ಟರ್ R, ಪೊಸಿಷನ್ ವೆಕ್ಟರ್. x, i ಕ್ಯಾಪ್ ಪ್ಲಸ್ y, j ಕ್ಯಾಪ್ ಪ್ಲಸ್ z, k ಕ್ಯಾಪ್. ಎ ಪಾಯಿಂಟ್ P(x, y, z) ನ ವೆಕ್ಟರ್ ಫಾರ್ಮಲ್ಲೂ ಕೂಡ ರೆಪ್ರೆಸೆಂಟ್ ಮಾಡಿದಾಗ ವೆಕ್ಟರ್ R is equal to x, i ಕ್ಯಾಪು, j ಕ್ಯಾಪು, k ಕ್ಯಾಪ್ ಅಂತೀವಿ. i ಕ್ಯಾಪು, j ಕ್ಯಾಪು, k ಕ್ಯಾಪ್ ಅಂದರೆ ಏನು ಅಂದರೆ ಯೂನಿಟ್ ವೆಕ್ಟರ್ ಇನ್ ದ ಡೈರೆಕ್ಷನ್ ಆಫ್ x ಆಕ್ಸಿಸ್, i ಅಂದರೆ, j ಕ್ಯಾಪ್ ಅಂದರೆ ಯೂನಿಟ್ ವೆಕ್ಟರ್ ಅಲಾಂಗ್ ದ y ಆಕ್ಸಿಸ್, k ಕ್ಯಾಪ್ ಅಂದರೆ ಯೂನಿಟ್ ವೆಕ್ಟರ್ ಅಲಾಂಗ್ ದ z ಆಕ್ಸಿಸ್. ಸೊ ಪಾಯಿಂಟ್ x, y, z ಅಂದರೂ ಒಂದೇ, ಅಥವಾ ವೆಕ್ಟರ್ R ಅಂತಂದ್ರೂ ಕೂಡ ಒಂದೇ. ಸೊ ಈ ಲೆಂತ್ ಬೇಕು, O ಇಂದ Pಗೆ ಲೆಂತ್, ಇದು ಡೈರೆಕ್ಷನ್ ಆಯಿತು. O ಇಂದ Pಗೆ ಡೈರೆಕ್ಷನ್ ಆಯಿತು. ಅಕಸ್ಮಾತ್ ಲೆಂತ್ ಬೇಕು ಅಂದರೆ ನೀವೇನು ಮಾಡ್ತೀರಾ? ಲೆಂತ್ ಕಂಡುಹಿಡಿಯೋದು ಹೇಗೆ? ಮ್ಯಾಗ್ನಿಟ್ಯೂಡ್ ಅಂತ ಬರೆದು ಸ್ಕ್ವೇರ್ ರೂಟ್ ಆಫ್ ಬರೆದು ಎಲ್ಲ ಕಾಂಪೋನೆಂಟ್ಸ್, ಈ ಎಕ್ಸು, ವೈ, ಝೆಡ್ ಅಂತ ಏನು ಕರಿತೀವಿ, ಇದನ್ನು ಕಾಂಪೋನೆಂಟ್ಸ್ ಅಂತೀವಿ. x² y² ಪ್ಲಸ್ z². ಇದು ಮ್ಯಾಗ್ನಿಟ್ಯೂಡು. ಸೊ ಇದು ವೆಕ್ಟರು, ಇದು ಮ್ಯಾಗ್ನಿಟ್ಯೂಡು. ವೆಕ್ಟರ್ ರೆಪ್ರೆಸೆಂಟೇಷನ್ x, i ಕ್ಯಾಪ್ ಪ್ಲಸ್ y, j ಕ್ಯಾಪ್, z, k ಕ್ಯಾಪ್ ಅಂತ ಕರಿತೀವಿ. ಮ್ಯಾಗ್ನಿಟ್ಯೂಡ್ ಕಂಡುಹಿಡಿಯಿರಿ ಅಂದರೆ ಏನು ಮಾಡಬೇಕು? ಆ ಕಾಂಪೋನೆಂಟ್ಸ್ ಏನಿದೆ ಅದನ್ನು ಸ್ಕ್ವೇರ್ ಮಾಡಿ ಮತ್ತು ಸ್ಕ್ವೇರ್ ರೂಟ್ ತೊಗೊಳ್ಳಿ. ಸೊ ಫೈನ್. ಇನ್ನು ಟೈಪ್ಸ್ ಅಂತ ಬಂದಾಗ, ನಿಮಗೆ ಟೈಪ್ಸ್ ಅಂತ ಬಂದಾಗ ಏನೇನು ಇದೆ? ಸೊ ಯಾವಾಗಲೂ ವೆಕ್ಟರ್ ಅಂದಾಗ ಒಂದು ಇನಿಷಿಯಲ್ ಪಾಯಿಂಟ್ ಇರುತ್ತೆ, ನಿಮ್ಗೆ ಗೊತ್ತಿರಬೇಕು. ಇನಿಷಿಯಲ್ ಪಾಯಿಂಟ್, ಒಂದು ಟರ್ಮಿನಲ್ ಪಾಯಿಂಟ್. ಸೊ ಇನ್ನು ಟೈಪ್ಸ್ ಅಂತ ಬಂದಾಗ ಮೊದಲನೇದಾಗಿ ಝೀರೋ ವೆಕ್ಟರ್ ಅಂದರೆ ಏನು? ವಾಟ್ ಯು ಮೀನ್ ಬೈ ಝೀರೋ ವೆಕ್ಟರ್? ಝೀರೋ ವೆಕ್ಟರ್ ಅಂದರೆ ಇನಿಷಿಯಲ್ ಪಾಯಿಂಟು ಮತ್ತು ಟರ್ಮಿನಲ್ ಪಾಯಿಂಟು ಕೋಇನ್ಸೈಡ್. ವೆಕ್ಟರ್ ಇಸ್ ಸೆಟ್ ಟು ಬಿ ಎ ಝೀರೋ ವೆಕ್ಟರ್ ಇಫ್ ಇನಿಷಿಯಲ್ ಪಾಯಿಂಟ್ ಆ್ಯಂಡ್ ದ ಟರ್ಮಿನಲ್ ಪಾಯಿಂಟ್ ಕೋಇನ್ಸೈಡ್ಸ್. ಅಂದರೆ O ಟು O ಅಂತ ಆಗ್ಬೋದು, ಅಥವಾ A ಟು ವೆಕ್ಟರ್ A ಅಂತಲೂ ಆಗ್ಬೋದು. ಇದೊಂದು ಲೈನ್ ಸೆಗ್ಮೆಂಟ್ ಅಂದರೆ, ಇಲ್ಲಿ ಲೈನ್ ಸೆಗ್ಮೆಂಟ್ ಬರಲ್ಲ, ಇದು ಝೀರೋ ವೆಕ್ಟರ್ ಆಗುತ್ತೆ.
ಸೊ ಯೂನಿಟ್ ವೆಕ್ಟರ್ ಅಂದರೆ ಏನು? ಟೈಪ್ಸಲ್ಲಿ ನೋಡಿದಾಗ ನಾನು ಕ್ವಶನ್ ಸಾಲ್ವ್ ಮಾಡೋದು ಡಿಸ್ಕಸ್ ಮಾಡ್ತೀನಿ. ಯೂನಿಟ್ ವೆಕ್ಟರ್ ಅಂದರೆ ಏನು? ಎ ವೆಕ್ಟರ್ whose magnitude is unity. A vector whose magnitude is unity, it is denoted by a cap, vector A divided by its magnitude is unit vector whose magnitude is unity. ವೆನ್ಎವರ್ ನಾನು ವೆಕ್ಟರ್ ಅಂತ ಅಂದಾಗ ಒಂದು ಸೂಕ್ಷ್ಮವಾಗಿ ಗೊತ್ತಿರಬೇಕು, ಯಾವಾಗಲೂ ಅಷ್ಟೇ. ಒಂದು ವೆಕ್ಟರ್ ಅಂತ ಅಂದಾಗ ನಾನು ಏನಾದರೂ ವೆಕ್ಟರ್ ಅಂತ ಕರೆದಾಗ ಕಾಂಪೋನೆಂಟ್ಸ್ ಇರುತ್ತೆ. ಐ ಕ್ಯಾಪ್, ಜೆ ಕ್ಯಾಪ್ ಮತ್ತು ಕೆ ಕ್ಯಾಪ್ ವೆಕ್ಟರ್ಸು ಕಾಂಪೋನೆಂಟ್ಸ್ ಇರುತ್ತೆ. A1, A2, A3 ಸೈನು ಪ್ಲಸ್ ಆಗಿರ್ಬೋದು ಅಥವಾ ಮೈನಸ್ ಆಗಿರ್ಬೋದು. ಸೊ A1, A2, A3 ಸೊ ಕಾಂಪೋನೆಂಟ್ A1, A2, A3 ಅಂತ ಕರಿತೀವಿ. ಐ ಕ್ಯಾಪು, ಜೆ ಕ್ಯಾಪು, ಕೆ ಕ್ಯಾಪ್ನ ಸೇರಿಸಬೇಕು. ಇದು ವೆಕ್ಟರ್. ಇದರ ಮ್ಯಾಗ್ನಿಟ್ಯೂಡ್ ಕಂಡುಹಿಡಿದರೆ ವೆಕ್ಟರ್, ಯಾವುದೇ ವೆಕ್ಟರ್ ಡಿವೈಡೆಡ್ ಬೈ ಇಟ್ಸ್ ಮ್ಯಾಗ್ನಿಟ್ಯೂಡ್ ಅಂದರೆ ಅದು ಯೂನಿಟ್ ವೆಕ್ಟರ್ ಕೊಡುತ್ತೆ. ಯೂನಿಟ್ ವೆಕ್ಟರ್ ಇಸ್ ನಥಿಂಗ್ ಬಟ್ whose magnitude is unity. ಸೊ ಯೂನಿಟ್ ವೆಕ್ಟರ್ ಕಾನ್ಸೆಪ್ಟ್ ನೋಡ್ಕೊಳ್ಳಿ. ಇದು ವೆಕ್ಟರ್ ಎ ಆದರೆ ಆ ಡೈರೆಕ್ಷನಲ್ಲಿ ಬರುವಂತಹ ಯೂನಿಟ್ ಕ್ಯಾಪ್ ಎ ಕ್ಯಾಪ್ ಈ ದಿಕ್ಕಲ್ಲಿ ಹೋಗಿ ಅಂತ ಹೇಳೋದಕ್ಕೆ. ಇಟ್ಸ್ ಮ್ಯಾಗ್ನಿಟ್ಯೂಡ್ ಈಸ್ 1 ಯೂನಿಟ್. ಇಟ್ಸ್ ಮ್ಯಾಗ್ನಿಟ್ಯೂಡ್ ಈಸ್ 1 ಯೂನಿಟ್. ಈ ದಿಕ್ಕಲ್ಲಿ ಹೋಗಿ ಅಂತ ತೋರಿಸೋದಕ್ಕೆ ಎ ಕ್ಯಾಪ್ ಅಂತ ಕರೀತಾರೆ. ಫೈನ್. ಎ ಕ್ಯಾಪ್ ಕಂಡಿಡಿದು ಹೇಗೆ? ಯಾವುದೇ ವೆಕ್ಟರ್ ಬರೀರಿ, ಡಿವೈಡೆಡ್ ಬೈ ಇಟ್ಸ್ ಮ್ಯಾಗ್ನಿಟ್ಯೂಡ್. ಸಿಂಪಲ್. 1 ಮಾರ್ಕ್ ಕ್ವಶನ್, ಭಾಳಷ್ಟು 1 ಮಾರ್ಕ್ ಕ್ವಶನ್ನ ಸಾಲ್ವ್ ಮಾಡಿಬಿಡ್ಬೋದು. ನೆಕ್ಸ್ಟ್ ಅದಾದಮೇಲೆ ಕೋ ಇನಿಷಿಯಲ್ ವೆಕ್ಟರ್ ಅಂದರೆ ಏನು? ಕೋ ಇನಿಷಿಯಲ್ ವೆಕ್ಟರ್ ಅಂದರೆ ವೆಕ್ಟರ್ whose initial points are same. A vector whose initial points are same, then we call it as co-initial vectors. Next, collinear vectors. Collinear vectors ಅಂದರೆ ಏನು? 2 or more vectors are said to be collinear vectors if they are parallel to the same line irrespective of the magnitude and direction ಅಂತ ಹೇಳ್ತೀವಿ. ಎರಡು ವೆಕ್ಟರು, 2 ಅಥವಾ 3 ವೆಕ್ಟರು ಕೊಟ್ಟಿರೋ ಒಂದು ವೆಕ್ಟರ್ಗೆ ಪ್ಯಾರಲಲ್, ಅದಕ್ಕೆ ಪ್ಯಾರಲಲ್ ಆಗಿರೋದು. ದಿಕ್ಕು ಬೇಕಾದರೆ ಯಾವ ಕಡೆನಾದರೂ ಇರ್ಬೋದು. ಪ್ಯಾರಲಲ್ ಆಗಿದ್ದರೆ ಆ ವೆಕ್ಟರ್ಸ್ನ ಕೊಲಿನಿಯರ್ ಅಂತ ಹೇಳ್ತೀವಿ. ಒಂದು ಪಾಯಿಂಟು. ಇನ್ನೊಂದು ಪಾಯಿಂಟು, ಒಂದು ವೆಕ್ಟರು ಇನ್ನೊಂದು ವೆಕ್ಟರ್ ಕೊಟ್ಟಾಗ ಒನ್ ಈಸ್ ದ ಮಲ್ಟಿಪಲ್ ಆಫ್ ಅನದರ್, ಅಂದರೆ ಪ್ರೊಪೋರ್ಷನಾಲಿಟಿ, ಕಾಂಪೋನೆಂಟ್ಸ್ ಪ್ರೊಪೋರ್ಷನಲ್ ಆಗಿದ್ದರೆ ಸಾಕು. ವೇರ್ ಲ್ಯಾಂಬ್ಡಾ ಈಸ್ ಎ ನಾನ್ ಸ್ಕೇಲರ್. 2 ವೆಕ್ಟರ್ಸ್ ಎ ಆ್ಯಂಡ್ ವೆಕ್ಟರ್ ಬಿ ಇಸ್ ಸೆಟ್ ಟು ಬಿ ಕೊಲಿನಿಯರ್ ವೆಕ್ಟರ್ಸ್ ಇಫ್ ವೆಕ್ಟರ್ ಎ ಈಸ್ ಲ್ಯಾಂಬ್ಡಾ ಟೈಮ್ಸ್ ಬಿ ಆಗ್ಬೋದು, ಅಥವಾ ವೆಕ್ಟರ್ ಬಿ ಈಸ್ ಈಕ್ವಲ್ ಟು ಲ್ಯಾಂಬ್ಡಾ ಟೈಮ್ಸ್ ಎ ಅಂತ ಆಗ್ಬೋದು. ಬೋತ್ ಆರ್ ಪ್ರೊಪೋರ್ಷನಲ್ ಅಂತ ಹೇಳ್ಬೋದು. ಪ್ರೊಪೋರ್ಷನ್ ನಂಬರ್ಸ್ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಇದನ್ನು ಕ್ಲಾರಿಫೈ ಮಾಡ್ತೀನಿ ಇನ್ನೊಂದಷ್ಟು. ನೆಕ್ಸ್ಟು ಈಕ್ವಲ್ ವೆಕ್ಟರ್ಸ್. ಈಕ್ವಲ್ ವೆಕ್ಟರ್ಸ್ ಅಂದರೆ ಏನು? ಕಾಂಪೋನೆಂಟ್ ಸೇಮ್ ಇರಬೇಕು. ವೆಕ್ಟರ್ ಎ ಇನ್ನೊಂದು ವೆಕ್ಟರ್ ಬಿ ಎರಡು ಸೇಮ್, ನೀವು ಈಕ್ವಲ್ ಅಂತ ಅಂದಾಗ ಅದ್ರ ಕಾಂಪೋನೆಂಟ್ಸ್ ಅಂದರೆ ಏನು? A1, A2, A3. ಇಲ್ಲಿಗೆ B1, B2, B3 ಇರುತ್ತೆ. ಎರಡು ಸೇಮ್ ಇದ್ದರೆ ಈಕ್ವಲ್ ವೆಕ್ಟರ್ಸ್ ಅಂತ ಕರಿತೀವಿ. ನೆಕ್ಸ್ಟು ಡಿಫೈನ್ ನೆಗೆಟಿವ್ ವೆಕ್ಟರ್ಸ್. ಸೊ ನೆಗೆಟಿವ್ ವೆಕ್ಟರ್ಸ್ ಅಂತ ಬಂದಾಗ ವಾಟ್ ಯು ಮೀನ್ ಬೈ ನೆಗೆಟಿವ್ ವೆಕ್ಟರ್ಸ್? 2 vectors, a vector is said to be a negative of another vector if it is same in magnitude same ಇರಬೇಕು, ಬಟ್ ಆಪೋಸಿಟ್ ಇನ್ ಡೈರೆಕ್ಷನ್. ಈಗ ಉದಾಹರಣೆಗೆ ಎ ಇಂದ ಬಿ, ವೆಕ್ಟರ್ ಎ ಬಿ ಈ ದಿಕ್ಕಲ್ಲಿ ಹೋಗ್ತಾ ಇದೆ, ಲೆಂತ್ ಸೇಮ್, ಮ್ಯಾಗ್ನಿಟ್ಯೂಡ್. ಅದೇ ಉಲ್ಟಾ ತಗೊಂಡಾಗ ಬಿ ಟು ಎ ಈಸ್ ಕಾಲ್ಡ್ ಆಸ್ ನೆಗೆಟಿವ್ ವೆಕ್ಟರ್. ಮ್ಯಾಗ್ನಿಟ್ಯೂಡ್ ಲೆಂತ್ ಸೇಮ್ ಇರುತ್ತೆ, ಎ ಇಂದ ಬಿಗೆ ಲೆಂತ್ ಸೇಮ್ ಇರುತ್ತೆ, ಬಟ್ ಬಿ ಇಂದ ಎಗೆ ಬಂದಾಗ ಅದು ನೆಗೆಟಿವ್ ವೆಕ್ಟರ್ ಆಗುತ್ತೆ. ಸೊ ಇಫ್ ಎ ವೆಕ್ಟರ್ ಎ ಬಿ ಇಸ್ ದ ವೆಕ್ಟರ್ ಗಿವನ್ ವೆಕ್ಟರ್, ದೆನ್ ಬಿ ಎ ಇಸ್ ಕಾಲ್ಡ್ ದ ನೆಗೆಟಿವ್ ವೆಕ್ಟರ್. ಆಫ್ ದ ಗಿವನ್ ವೆಕ್ಟರ್ ಎ ಬಿ ಅಂತಂದಾಗ ಮುಗೀತು, ನೆಗೆಟಿವ್ ವೆಕ್ಟರ್. ಸೊ ಗಿವನ್ ಅನ್ನೋ ವರ್ಡ್ ಯೂಸ್ ಮಾಡ್ಕೊಳ್ಬೇಕು, ರೆಫರೆನ್ಸ್ ಇಲ್ಲ ಅಂದರೆ ಕಷ್ಟ ಆಗುತ್ತೆ. ಗಿವನ್ ವೆಕ್ಟರ್, ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಗಿವನ್ ವೆಕ್ಟರ್. ಯಾಕಂದರೆ ಬಹಳಷ್ಟು ಜನ ಸ್ಟೂಡೆಂಟ್ಸು ಈ 100 ಸ್ಕೋರ್ ಮಾಡೋರೆಲ್ಲ ಈ ಗಿವನ್ ಅಂತ ಬರೀದೇ ಇರೋ 1 ಮಾರ್ಕನ್ನು ಲೂಸ್ ಮಾಡ್ಕೊಂಡಿದ್ದಾರೆ. ಸೊ ಆ ಕೆಲಸ ಆಗಬಾರ್ದು. ಯಾಕೆಂದರೆ ನೀವು ನೆಗೆಟಿವ್ ಅಂತ ವೆಕ್ಟರ್ ಅಂತ ಹೇಳುವಾಗ ಒಂದು ರೆಫರೆನ್ಸ್ ಇರಬೇಕು. ಸೊ ಯಾವುದೇ ವೆಕ್ಟರ್ ನಾನು ನೆಗೆಟಿವ್ ವೆಕ್ಟರ್ ಅಂತಂದರೆ ಇಟ್ ಈಸ್ ಆಪೋಸಿಟ್ ಟು ದ ಅನದರ್ ವೆಕ್ಟರ್. ಸೊ ದೇರ್ಫೋರ್ ಯು ಹ್ಯಾವ್ ಟು ಸೇ ಇಟ್ ಇಸ್ ಎ ಗಿವನ್ ವೆಕ್ಟರ್. ಗಿವನ್ ವೆಕ್ಟರ್ಗೆ ಆಪೋಸಿಟ್ ಆಗಿರಬೇಕು, ಡೈರೆಕ್ಷನ್ ಆಪೋಸಿಟ್ ಆಗಿರಬೇಕು, ಮ್ಯಾಗ್ನಿಟ್ಯೂಡ್ ಸೇಮ್ ಇರುತ್ತೆ. ಇದು ಟೈಪ್ಸು. ನೀವು ಇಷ್ಟು ಟೈಪ್ಸ್ ಗೊತ್ತಿರಬೇಕು. ಇದ್ರ ಜೊತೆಗೆ ಇಲ್ಲಿ ಡೈರೆಕ್ಷನ್ ಕೊಸೈನ್ ಬಗ್ಗೆ ಹೇಳ್ಬಿಡ್ತೀನಿ. ಡೈರೆಕ್ಷನ್ ಕೊಸೈನ್ ಇಲ್ಲಿ ಜಾಗ ಇಲ್ಲದೆ ಇರೋದ್ರಿಂದ ಐ ಟೇಕ್ ಒಂದು ನೋಟ್ ತೊಗೊಂಡು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಕೇಳಿಸ್ಕೊಳ್ಳಿ.
ಡೈರೆಕ್ಷನ್ ಕೊಸೈನ್ ಅಂದರೆ ಏನು? ಡೈರೆಕ್ಷನ್ ರೇಷಿಯೋ, ಫಸ್ಟು ಡೈರೆಕ್ಷನ್ ರೇಷಿಯೋ ಅಂತ ಕೊಟ್ಬಿಡ್ತೀನಿ. ಡೈರೆಕ್ಷನ್ ರೇಷಿಯೋ ಏನು? ಡೈರೆಕ್ಷನ್ ವೆಕ್ಟರ್ ಕೊಟ್ಟಿರ್ತಾರೆ, ವೆಕ್ಟರ್ ಎ ಇಸ್ ಈಕ್ವಲ್ ಟು ಕಾಂಪೊನೆಂಟ್ಸ್ ಕೊಟ್ಟಿರ್ತಾರೆ, A1 I ಕ್ಯಾಪ್ ಪ್ಲಸ್ A2 J ಕ್ಯಾಪ್ ಪ್ಲಸ್ A3 K ಕ್ಯಾಪ್. ಯಾವುದೇ ವೆಕ್ಟರ್ ಕೊಟ್ಟು ಅದರ ಡೈರೆಕ್ಷನ್ ರೇಷಿಯೋ ಹೇಳಿ ಅಂತಂದರೆ ನೀವು ಬರಿಬೇಕಾಗಿರೋದು ಇಷ್ಟೇ. ಐ ಚೇಂಜ್ ಇಸ್, ಇದನ್ನು ಸ್ವಲ್ಪ ಬರೆಯೋದು ಕಷ್ಟ ಆಗ್ತಾಯಿದೆ, ಚೇಂಜ್ ಮಾಡ್ತೀನಿ. A1 A2 A3 ಆ ಕಾಂಪೊನೆಂಟ್ಸ್ ಬರೆದ್ರೆ ಡೈರೆಕ್ಷನ್ ರೇಷಿಯೋ ಆಯಿತು. ಅಕಸ್ಮಾತ್ ಡೈರೆಕ್ಷನ್ ಕೊಸೈನ್ ಅಂತ ಕೇಳಿದ್ರೆ, ವೆಕ್ಟರ್ ಕೊಟ್ಬಿಟ್ಟು ಡೈರೆಕ್ಷನ್ ಕೊಸೈನ್ ಕಂಡುಹಿಡೀರಿ. ಡೈರೆಕ್ಷನ್ ಕೊಸೈನ್, ಒಂದು ವೆಕ್ಟರ್ ಕೊಟ್ಬಿಟ್ಟು ಡೈರೆಕ್ಷನ್ ಕೊಸೈನ್ ಅಂದರೆ ಸೇಮ್ A1 ಬರೀರಿ, A2 ಬರೀರಿ, A3 ಬರೀರಿ, ಸೇಮು. ಒಂದು ಎಕ್ಸ್ಟ್ರಾ ಬರೀಬೇಕು ಅಂದರೆ ಡಿವೈಡೆಡ್ ಬೈ ಇಟ್ಸ್ ಮ್ಯಾಗ್ನಿಟ್ಯೂಡ್, ದಟ್ ಈಸ್ A1 ಸ್ಕ್ವಯರ್ ಪ್ಲಸ್ A2 ಸ್ಕ್ವಯರ್ ಪ್ಲಸ್ A3 ಸ್ಕ್ವಯರ್. ಸೇಮ್ ಇಲ್ಲೂ ಕೂಡ ಸೇಮ್, ಡಿವೈಡೆಡ್ ಬೈ ಸ್ಕ್ವಯರ್ ರೂಟ್ ಆಫ್ ಸೇಮ್, ಡಿವೈಡೆಡ್ ಬೈ ಸ್ಕ್ವಯರ್ ರೂಟ್ ಆಫ್ ಸೇಮ್. ಗೊತ್ತಾಗ್ತದಲ್ಲ? ಡೈರೆಕ್ಷನ್ ಕೊಸೈನ್, ಒಂದು ವೆಕ್ಟರ್ ಕೊಟ್ಟಾಗ ಡೈರೆಕ್ಷನ್ ರೇಷಿಯೋ ಅಂದರೆ ಕಾಂಪೊನೆಂಟ್ಸ್ ಬರೀಬೇಕು. ಡೈರೆಕ್ಷನ್ ಕೊಸೈನ್ ಅಂದರೆ A1 ಡಿವೈಡ್ ಬೈ ಸ್ಕ್ವಯರ್ ರೂಟ್ ಆಫ್ A1 ಸ್ಕ್ವಯರ್ ಪ್ಲಸ್ A2 ಸ್ಕ್ವಯರ್ ಪ್ಲಸ್ A3 ಸ್ಕ್ವಯರ್. ಸೊ ಆ ನಂಬರ್ಸ್ A1 A2 A3 ಬರೆದ್ಬಿಟ್ಟು ಡಿವೈಡೆಡ್ ಬೈ ಸ್ಕ್ವಯರ್ ರೂಟ್, ಅದ್ರ ಮ್ಯಾಗ್ನಿಟ್ಯೂಡ್ ಬರೆದ್ಬಿಟ್ರೆ ಮುಗಿದು ಡೈರೆಕ್ಷನ್ ಕೊಸೈನ್. ಅಕಸ್ಮಾತ್ ಯೂನಿಟ್ ವೆಕ್ಟರ್ ಕೊಟ್ಬಿಟ್ಟು ಡೈರೆಕ್ಷನ್ ಕೊಸೈನ್ ಕೇಳಿದ್ರೆ ನೀವು ಕಾಂಪೊನೆಂಟ್ಸ್ ಬರೆದ್ರೆ ಸಾಕು. I ಕ್ಯಾಪ್ ಜೆ ಕ್ಯಾಪ್ ಪ್ಲಸ್ ಕೆ ಕ್ಯಾಪ್. ಒಂದು ಯೂನಿಟ್ ವೆಕ್ಟರ್ ಕೊಟ್ಬಿಟ್ಟಿದ್ದಾರೆ ಅಂತ ಇಟ್ಕೊಳ್ಳೋಣ, ಯಾವುದೋ ಒಂದು ಯೂನಿಟ್ ವೆಕ್ಟರ್, ಅದ್ರದ್ದು ಡೈರೆಕ್ಷನ್ ಕೊಸೈನ್ ಬರೀರಿ ಅಂದರೆ ಇದು ಈ ನಂಬರ್ಸ್ ಬರೆದ್ರೆ ಸಾಕಾಗುತ್ತೆ. ಪ್ರಾಬ್ಲಮ್ಸ್ ಮಾಡುವಾಗ ನಿಮ್ಗೆ ಇನ್ನೊಂದಷ್ಟು ಐಡಿಯಾ ಬರುತ್ತೆ. ಈಗ ಸದ್ಯಕ್ಕೆ ವೆಕ್ಟರ್ ಕೊಟ್ಟಾಗ ಡೈರೆಕ್ಷನ್ ರೇಷಿಯೋ ಅಂದರೆ ಏನು ಬರೀಬೇಕು, ಡೈರೆಕ್ಷನ್ ಕೊಸೈನ್ ಅಂದರೆ ಏನು ಬರೀಬೇಕು, ನಿಮಗೆಲ್ಲರಿಗೂ ಅರ್ಥ ಆಗಿದೆ ಅಂತ ನಾನು ತಿಳ್ಕೊಳ್ತೀನಿ. ಈಗ ಕ್ವಿಕ್ಕಾಗಿ ನಾವು ಎಕ್ಸಾಮ್ ಕ್ವೆಶನ್ಸ್ನ ಸಾಲ್ವ್ ಮಾಡೋಣವಾ? ಫೈನ್. ಸಾರಿ, ನಾನು ಇದು ಎಕ್ಸಿಟ್ ಮಾಡ್ಕೊಳ್ತೀನಿ ಒಂದು ನಿಮಿಷ. ಫೈನ್. ಸೊ ನಾವು ನೆಕ್ಸ್ಟ್ ಈಗ ಕ್ವಿಕ್ಕಾಗಿ ಡೈರೆಕ್ಷನ್ ರೇಷಿಯೋ ಗೊತ್ತಾಯ್ತು ನಿಮಗೆ, ಡೈರೆಕ್ಷನ್ ಕೊಸೈನ್ ಕಂಡುಹಿಡಿಯೋದು ಗೊತ್ತಾಗಿದೆ. ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇನ್ನೊಂದಷ್ಟು ಕ್ಲಾರಿಫಿಕೇಷನ್ ಬರುತ್ತೆ. ಫೈನ್. ಈಗ ಡಿಫೈನ್ ಯೂನಿಟ್ ವೆಕ್ಟರ್ ಅಂದರೆ ನಿಮಗೆ ಈಗ ಆಲ್ರೆಡಿ ಹೇಳಿದೆ, ಎ ವೆಕ್ಟರ್ whose magnitude is unity. ಓಕೆ, ಎ ವೆಕ್ಟರ್ whose magnitude is unity is called as unit vector. ಅಷ್ಟೇ, 1 ಮಾರ್ಕ್ಗೆ ಅಷ್ಟು ಬರೆದ್ರೆ ಸಾಕು. ಎ ವೆಕ್ಟರ್ whose magnitude is unity, 1 ಪಾಯಿಂಟ್. ಇಟ್ ಈಸ್ ಡಿನೋಟೆಡ್ ಬೈ, ಇಫ್ ವೆಕ್ಟರ್ ಎ ಇಸ್ ಎ ಗಿವನ್ ವೆಕ್ಟರ್ ಎ ಅಂತ ಕೊಟ್ಟರೆ ಇಟ್ಸ್ ಯೂನಿಟ್ ವೆಕ್ಟರ್ ಇಸ್ ಡಿನೋಟೆಡ್ ಬೈ, ಅದನ್ನು ಎಕ್ಸ್ಟ್ರಾ ನೀವು ಬರೆಯೋಂಗಿದ್ರೆ ಬರೀಬೋದು, ಇಲ್ಲಾಂದರೆ ಬೇಕಾಗಿಲ್ಲ. ಯೂನಿಟ್ ವೆಕ್ಟರ್ ಕಂಡುಹಿಡಿಯುವಂಥ ಕಾನ್ಸೆಪ್ಟ್ ಇದು, ಕಂಡುಹಿಡಿಯೋದು. ನೀವು ಡಿಫೈನ್ ಯೂನಿಟ್ ವೆಕ್ಟರ್ ಅಂದರೆ ಜಸ್ಟ್ ಯು ರೈಟ್ ಎ ವೆಕ್ಟರ್ whose magnitude is unity is called unit vector. ಇಷ್ಟು ಬರೆದ್ರೆ ಸಾಕು 1 ಮಾರ್ಕ್ಗೆ. ದ ಯೂನಿಟ್ ವೆಕ್ಟರ್ ಇನ್ ದ ಡೈರೆಕ್ಷನ್ ಆಫ್ ಗಿವನ್ ವೆಕ್ಟರ್ ಎ ಇಸ್ ಡಿನೋಟೆಡ್ ಬೈ ಎ ಕ್ಯಾಪ್ ಇಂದ ಡಿನೋಟ್ ಮಾಡ್ತೀವಿ. ಕಂಡುಹಿಡಿಯೋದು ಹೇಗೆ? ವೆಕ್ಟರ್ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್. ನೋಡಿ, ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವಶನ್ಗೆ ಹೋಗೋಣವಾ? ಜೂನ್ 2015 ಕೇಳಿರೋದು ಡಿಫೈನ್ ಯೂನಿಟ್ ವೆಕ್ಟರ್. ಈಗ ಭಾಳಷ್ಟು ಕ್ವಶನ್ಸ್ ಯೂನಿಟ್ ವೆಕ್ಟರ್ ಕಂಡುಹಿಡಿಯಿರಿ ಅಂತ ಕೇಳ್ತಾರೆ. ಯೂನಿಟ್ ವೆಕ್ಟರ್ ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿರೋದೆ, ವೆಕ್ಟರ್ ಎ ಕೊಟ್ಟಿದ್ದಾರೆ, ಸಿಂಪಲಾಗಿ 2i ಕ್ಯಾಪ್ ಪ್ಲಸ್ 3j ಕ್ಯಾಪ್ ಪ್ಲಸ್ ಕೆ ಕ್ಯಾಪ್ ಅಲ್ವಾ? ಅದ್ರ ಮ್ಯಾಗ್ನಿಟ್ಯೂಡ್ ಬರ್ಕೊಂಡ್ಬಿಡಿ, ತುಂಬ ಈಸಿ. ಮ್ಯಾಗ್ನಿಟ್ಯೂಡ್ ಈಸ್ ಈಕ್ವಲ್ ಟು ಸ್ಕ್ವಯರ್ ರೂಟ್ ಆಫ್ ಕಾಂಪೊನೆಂಟ್ಸ್ನ ಸ್ಕ್ವಯರ್ ಮಾಡಬೇಕು. 2 ಸ್ಕ್ವಯರ್ ಪ್ಲಸ್ 3 ಸ್ಕ್ವಯರ್ ಪ್ಲಸ್ 1 ಸ್ಕ್ವಯರ್. ಏನಾಗುತ್ತೆ ವ್ಯಾಲ್ಯೂ? 2 ಸ್ಕ್ವಯರ್ 4 ಪ್ಲಸ್ 3 ಸ್ಕ್ವಯರ್ 9 ಪ್ಲಸ್ 1 10 ಪ್ಲಸ್ 4 14, √14 ಆಗುತ್ತಲ್ವಾ? ಸೊ ನಿಮಗೆ ಎ ಕ್ಯಾಪ್ ಕೇಳಿರೋದಲ್ವಾ? ಎ ಕ್ಯಾಪ್ ಅಂದರೆ ಏನು? ವೆಕ್ಟರ್ ಎ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್. ಸೊ ದೇರ್ ಫೋರ್ ವೆಕ್ಟರ್ ಯೂನಿಟ್ ಎ ಕ್ಯಾಪ್ ಈಸ್ ಈಕ್ವಲ್ ಟು, ವೆಕ್ಟರ್ ಬರ್ಕೊಳ್ಳಿ ಯಾವಾಗಲೂ. ವೆಕ್ಟರ್ ನಿಮ್ಗೆ ಏನೂ ಬಂದಿಲ್ಲ ಅಂದರೆ ನೋಡಿ, ಡೈರೆಕ್ಟಾಗಿ ನೀವು ವೆಕ್ಟರ್ ಬರೀರಿ.
ಡಿವೈಡೆಡ್ ಬೈ ಇಟ್ಸ್ ಲೆಂತ್. ಅಷ್ಟೇ, ಸಿಂಪಲ್. ಇಷ್ಟೇ ಬರೀಬೇಕಾಗಿರೋದು. ನಿಮ್ಗೆ ಇಷ್ಟಕ್ಕೆ ಮಾತ್ರ ಮಾರ್ಕ್ಸು. √14 ಕಂಡು ಹಿಡಿದಿರೋದಕ್ಕೆ ಎಕ್ಸ್ಟ್ರಾ ಮಾರ್ಕ್ಸ್ ಅವೆಲ್ಲ ಏನಿಲ್ಲ. 1 ಮಾರ್ಕಿಗೆ ಇಷ್ಟೇ. ವೆಕ್ಟರ್ ಬರೀರಿ, ಡಿವೈಡೆಡ್ ಬೈ ಇಟ್ಸ್ ಮ್ಯಾಗ್ನಿಟ್ಯೂಡ್. ನೋಡಿ ಅರ್ಥ ಆಯ್ತಾ? ಗೊತ್ತಾಯ್ತಲ್ವಾ? ವೆಕ್ಟರ್ ಡಿವೈಡೆಡ್ ಬೈ ಇಟ್ಸ್ ಮ್ಯಾಗ್ನಿಟ್ಯೂಡ್. ಈಗ ಈ ಪ್ರಾಬ್ಲಮ್ ಆಯಿತು. ಈಗ ನೆಕ್ಸ್ಟು ಇದು ಜೂನ್ 2016 ಕೇಳಿರೋದು. ನೆಕ್ಸ್ಟ್ ಕ್ವೆಶನ್ ಜೂನ್ 2014 ಮತ್ತು ಮಾರ್ಚ್ 2018 ಕೇಳಿದಾರೇನೋ. ಸೇಮ್ ಯೂನಿಟ್ ವೆಕ್ಟರ್ ಕಂಡುಹಿಡಿಬೇಕು. ನಂಬರ್ಸ್ ಚೇಂಜ್ ಆಗಿದೆ, ಕಾಂಪೊನೆಂಟ್ಸ್ ಚೇಂಜ್ ಆಗಿದೆ. ಡೈರೆಕ್ಟಾಗಿ ಬರ್ತೀನಿ. ಎ ಕ್ಯಾಪ್ ಈಸ್ ಈಕ್ವಲ್ ಟು ವೆಕ್ಟರ್ ಬರ್ಕೊಳ್ಳಿ, ಐ ಕ್ಯಾಪ್ ಜೆ ಕ್ಯಾಪ್ ಪ್ಲಸ್ 2k ಕ್ಯಾಪ್. ಕರೆಕ್ಟಾ? ಡಿವೈಡೆಡ್ ಬೈ, ಇದನ್ನು ಬ್ರ್ಯಾಕೆಟ್ ಹಾಕ್ಕೊಳ್ಳೋಣ, ಡಿವೈಡೆಡ್ ಬೈ ಲೆಂತ್. ಲೆಂತ್ ಏನು ಮಾಡ್ತೀರಾ? ಇಲ್ಲಿ 1 ಸ್ಕ್ವಯರ್ ಮಾಡ್ಕೊಳ್ಳಿ, ಇಲ್ಲಿ 1 ಸ್ಕ್ವಯರ್ ಮಾಡ್ಕೊಳ್ಳಿ, ಇಲ್ಲಿ 2 ಸ್ಕ್ವಯರ್ ಮಾಡ್ಕೊಳ್ಳಿ, ಎಲ್ಲ ಆ್ಯಡ್ ಮಾಡಿ. 4 + 1 5, 5 + 1 6, √6. ನೋಡಿ ಅರ್ಥ ಆಯ್ತಾ? ನಂಬರ್ಸ್ ಕಾಂಪೊನೆಂಟ್ಸ್ನ ಸ್ಕ್ವಯರ್ ಮಾಡಿ ಆ್ಯಡ್ ಮಾಡಿ. ಸೊ ದಿಸ್ ಈಸ್ ದ 1 ಮಾರ್ಕ್ ಕ್ವೆಶನ್. ಏನು ಮಾಡಬೇಕು ನೀವು? ಕೊಟ್ಟಿರೋ ವೆಕ್ಟರ್ ಬರೀರಿ, ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್. ಅದರ ಲೆಂತ್ ಕಂಡುಹಿಡಿಯೋದು ಗೊತ್ತಿದೆಯಲ್ವಾ ಎಲ್ರಿಗೂ? ನೋಡಿ ಅರ್ಥ ಆಗಿದೆಯಾ ಪ್ರೀತಿಯ ವಿದ್ಯಾರ್ಥಿಗಳೇ? ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ನೋಡ್ಕೊಳ್ಳಿ. ಈ ಥರ ಕ್ವೆಶನ್ಸನ್ನೇ ಕೇಳೋದು 1 ಮಾರ್ಕ್ಗೆ. ತುಂಬ ಸಿಂಪಲ್ ಆಗಿರುತ್ತೆ. ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣವಾ? ಇಲ್ಲೊಂದು ಸ್ವಲ್ಪ ಟ್ರಿಕಿ ಕ್ವೆಶನ್. ಫೈಂಡ್ ಎ ವ್ಯಾಲ್ಯೂ ಆಫ್ ಎಕ್ಸ್ ಫಾರ್ ವಿಚ್ xi xj + xk ಕ್ಯಾಪ್ ಇಸ್ ಎ ಯೂನಿಟ್ ವೆಕ್ಟರ್. ಎಕ್ಸನ್ನು ಇದಕ್ಕೆ ಮಲ್ಟಿಪ್ಲೈ ಮಾಡ್ಕೊಳ್ಬೇಕು. ಇದು ಯೂನಿಟ್ ವೆಕ್ಟರ್ ಅಂತ ಇದನ್ನು ಹೇಳ್ತಾ ಇದ್ದಾರೆ. ಅಂದರೆ ಇದರ ಲೆಂತ್ ಬಂದ್ಬಿಟ್ಟು 1 ಯೂನಿಟ್ ಅಲ್ವಾ? ಸೊ xi ಕ್ಯಾಪ್ xj ಕ್ಯಾಪ್, ಎಕ್ಸನ್ನು ಮಲ್ಟಿಪ್ಲೈ ಮಾಡಬೇಕು, xk ಕ್ಯಾಪ್. ಇದರ ಮ್ಯಾಗ್ನಿಟ್ಯೂಡು ಇದಕ್ಕೇನಾದರೂ ರೆಪ್ರೆಸೆಂಟ್ ಕೊಡೋಣವಾ? ಇದನ್ನು ಪಿ, ವೆಕ್ಟರ್ ಪಿ ಅಂತ ಕರೀಲಾ? ವೆಕ್ಟರ್ ಪಿ. ವಾಟ್ ದೇ ಆರ್ ಗಿವನ್? ಮ್ಯಾಗ್ನಿಟ್ಯೂಡ್, ಅದ್ರ ಲೆಂತ್ ಬಂದುಬಿಟ್ಟು ಮ್ಯಾಗ್ನಿಟ್ಯೂಡ್ ಈಸ್ 1 ಯೂನಿಟ್. ಯಾಕೆ 1 ತೊಗೊಳ್ತೀನಿ? ಯೂನಿಟ್ ವೆಕ್ಟರ್ ಅಂತ ಅವ್ರು ಹೇಳ್ತಾ ಇದ್ದಾರಲ್ಲ, ಯೂನಿಟ್ ವೆಕ್ಟರ್ ಅಂತ. ಈಗ ಯೂನಿಟ್ ವೆಕ್ಟರ್ ಕಂಡುಹಿಡಿಯೋದು ಹೇಗೆ? ಸಾರಿ, ಇದು ಏನು ಮಾಡ್ತೀರಾ? ಮ್ಯಾಗ್ನಿಟ್ಯೂಡ್ ಕಂಡುಹಿಡಿಯೋದು ಹೇಗೆ? x² + x² + x², ಕಾಂಪೊನೆಂಟ್ ಸ್ಕ್ವೇರ್ ಇಸ್ ಈಕ್ವಲ್ ಟು 1. ಸೊ ಎಷ್ಟು x² ಆಯಿತು? 3x² ಆಯಿತು. 3x² ಆಯಿತು, ರೂಟ್ ಆಯಿತು, 1 ಆಯಿತು. ಕರೆಕ್ಟಾ? ಸೊ ಸ್ಕ್ವೈರಿಂಗ್ ಆನ್ ಬೋತ್ ದ ಸೈಡ್ಸ್ ಮಾಡಿದಾಗ 3x² ಇಸ್ ಈಕ್ವಲ್ ಟು 1². x² ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ 3. x ಈಸ್ ಈಕ್ವಲ್ ಟು ±1 ಡಿವೈಡೆಡ್ ಬೈ √3. ನೋಡಿ ಅರ್ಥ ಆಯ್ತಾ? ಸ್ಕ್ವೈರಿಂಗ್ ಎರಡು ಕಡೆ ಸ್ಕ್ವೈರ್ ಮಾಡಿದ್ರೆ ಸ್ಕ್ವೇರ್ ರೂಟ್ ಹೋಗುತ್ತೆ, ಇದು 1² ಆಗುತ್ತೆ. 1 ಸ್ಕ್ವೈರ್ ಮಾಡಿದ್ರೆ 1 ಬರುತ್ತೆ. x² ಇಸ್ ಈಕ್ವಲ್ ಟು 1/3 ಆಗುತ್ತೆ. ದ ವ್ಯಾಲ್ಯೂ ಆಫ್ ಎಕ್ಸ್ ಇಸ್ ±1/√3 ಬರುತ್ತೆ. ಕೆಲವೊಂದು ಸಲ ಹುಡುಗರು ಮಿಸ್ ಮಾಡಿಬಿಟ್ಟು ಸ್ಕ್ವೇರ್ ರೂಟ್ ಕ್ಯಾನ್ಸಲ್ 1/√3 ಅಂತಲೂ ಬರೀತಾರೆ. ಸೊ ಯಾವುದಾದ್ರೂ ಒಂದು ವ್ಯಾಲ್ಯೂಗೆ ಮಾರ್ಕ್ಸ್ ಇರುತ್ತೆ ಅಂತ ಹೇಳ್ಬೋದು. ಸೊ +2 +1/√3 ಆಗುತ್ತೆ, -1/√3 ಆಗುತ್ತೆ. ನೋಡಿ ಅರ್ಥ ಆಯ್ತಾ? ಇದು ಮೊದಲನೇದಾಗಿ ಅವರೇ ಯೂನಿಟ್ ವೆಕ್ಟರ್ ಅಂತ ಹೇಳಿದಾಗ ಅದರ ಲೆಂತ್ ಬಂದ್ಬಿಟ್ಟು 1 ಆಗಬೇಕು. ಲೆಂತ್ ಅಂದರೆ ಏನು? ಮ್ಯಾಗ್ನಿಟ್ಯೂಡು 1. ಮ್ಯಾಗ್ನಿಟ್ಯೂಡ್ ಹೆಂಗೆ ಕಂಡುಹಿಡ್ತೀರಾ? ರೂಟು x² + x² + x². ನೋಡಿ ಎಷ್ಟು x² ಇದೆ? 3x² ಇದೆ. 3x² ಆಯಿತು. ರೂಟ್ ಇದೆ, ರೂಟ್ನ ಏನು ಮಾಡ್ತೀರಾ? ಸ್ಕ್ವೈರಿಂಗ್ ಮಾಡಿ. ಸ್ಕ್ವೈರಿಂಗ್ ಮಾಡಿದಾಗ ಈ ಕಡೆ ಹೋಗುತ್ತೆ. ಸೊ 1 ಸ್ಕ್ವೇರ್ ಮಾಡಿದ್ರೆ 1, ಇಲ್ಲಿ ಸ್ಕ್ವೇರ್ ಮಾಡಿದ್ರೆ ಸ್ಕ್ವೇರ್ ರೂಟ್ ಗೆಟ್ ಕ್ಯಾನ್ಸಲ್. 3x² ಇಸ್ ಈಕ್ವಲ್ ಟು 1 ಆಗುತ್ತೆ. x² ಇಸ್ ಈಕ್ವಲ್ ಟು 1/3, x ಇಸ್ ಈಕ್ವಲ್ ಟು +1/√3. ನೋಡಿ ಅರ್ಥ ಆಯ್ತಾ ಎಲ್ರಿಗೂ? ಸೊ ಇದೊಂದು ಸ್ವಲ್ಪ ಟ್ರಿಕಿ ಕ್ವೆಶನ್ಸು, ನಿಮಗೆ ಗೊತ್ತಿರಬೇಕು. ಫೈನ್. ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣವಾ? ಇಲ್ಲಿ ಮಾರ್ಕರ್ ಚೇಂಜ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ಆಗ್ತಾ ಇಲ್ಲ. ನೆಕ್ಸ್ಟ್ ಕ್ವೆಶನ್, ಡಿಫೈನ್ ಕೊಲಿನಿಯರ್ ವೆಕ್ಟರ್. ಕೊಲಿನಿಯರ್ ವೆಕ್ಟರ್ಸ್ ಈಗ ಆಲ್ರೆಡಿ ಹೇಳಿದಾಗೆ 2 or more vectors are said to be collinear vectors. 2 or more vectors are said to be collinear vector if it is a parallel to the given line. ಒಂದು ಲೈನ್ ಕೊಟ್ಟಿರೋದಕ್ಕೆ ಪ್ಯಾರಲಲ್ ಆಗಿರಬೇಕು. ಮ್ಯಾಗ್ನಿಟ್ಯೂಡು ಮತ್ತು ಡೈರೆಕ್ಷನ್ ಬಗ್ಗೆ ನಮಗೆ ಯೋಚನೆ ಬೇಡ. ಇರ್ರೆಸ್ಪೆಕ್ಟಿವ್ ಆರ್ ಮ್ಯಾಗ್ನಿಟ್ಯೂಡ್ ಆರ್ ಡೈರೆಕ್ಷನ್, ಇದು ಒಂದು ಪಾಯಿಂಟು. ಸೊ ಇದೊಂದು ಡೆಫಿನಿಷನು. ನಿಮಗೆ 1 ಮಾರ್ಕಿಗೆ ಇಷ್ಟು ಬರೆದ್ರೆ ಸಾಕು. 2 or more vectors are said to be collinear if they are parallel. ಒಂದು ಇಂಪಾರ್ಟೆಂಟ್ ಪಾಯಿಂಟ್, parallel to what? Same line, irrespective of their magnitudes and directions. This is one point. ಇನ್ನೊಂದು ಪ್ರಾಬ್ಲಮ್ ಸಾಲ್ವಿಂಗ್ಗೆ ನಿಮಗೆ ಯೂಸ್ ಆಗುವಂಥ ಒಂದು ಪಾಯಿಂಟ್ ಹೇಳ್ತೀನಿ. ಎರಡು ವೆಕ್ಟರ್ ಎ, ವೆಕ್ಟರ್ ಬಿ ಆರ್ ಪ್ಯಾರಲಲ್ ಅಥವಾ ಕೊಲಿನಿಯರ್ ಇಫ್ one vector is a multiple of the another vector.
ದಟ್ ಮೀನ್ಸ್ ವಾಟ್ ದೇ ಆರ್ ಪ್ರೊಪೋರ್ಷನಲ್ಸ್. ಇಲ್ಲಿ ಜಾಗ ಇಲ್ದಿರೋದ್ರಿಂದ ಇಲ್ಲಿ ಬರಿತೀನಿ. ಪ್ರೊಪೋರ್ಷನಲ್ಸ್ ಯಾವ ರೀತಿ ಪ್ರೊಪೋರ್ಷನಲ್ಸು? ಕಾಂಪೊನೆಂಟ್ಸ್ A1 A2 A3 ಇದು ವೆಕ್ಟರ್ ಎ ಇದು ಕಾಂಪೊನೆಂಟ್ಸು. ವೆಕ್ಟರ್ ಬಿದು ಕಾಂಪೊನೆಂಟ್ಸು B1 B2 B3. ಡಿವೈಡ್ ಮಾಡಿದೆ, ಕಾಂಪೊನೆಂಟ್ಸ್ನ ಡಿವೈಡ್ ಮಾಡಿದಾಗ ವ್ಯಾಲ್ಯೂಸು ಸೇಮ್ ಬರಬೇಕು ಆ್ಯಂಡ್ ದ್ಯಾಟ್ ವ್ಯಾಲ್ಯೂ ಈಸ್ ಈಕ್ವಲ್ ಟು ಲ್ಯಾಂಬ್ಡಾ. ದಿಸ್ ಇಸ್ ಅ ಮೇಜರ್ ಇಂಪಾರ್ಟೆಂಟ್ ಪಾಯಿಂಟ್ ಟು ಸಾಲ್ವ್ ದ ಪ್ರಾಬ್ಲಮ್ಸ್. ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಎರಡು ವೆಕ್ಟರ್ ಕೊಟ್ಟಾಗ ನೀವೇನು ಮಾಡಬೇಕು? ಕಾಂಪೊನೆಂಟ್ಸ್ ಆಫ್ ವೆಕ್ಟರ್ ಎ ಡಿವೈಡೆಡ್ ಬೈ ದ ಕಾಂಪೊನೆಂಟ್ಸ್ ಆಫ್ ವೆಕ್ಟರ್ ಬಿ ದಟ್ ಮಸ್ಟ್ ಬಿ ಈಕ್ವಲ್ ಟು ಲ್ಯಾಂಬ್ಡಾ. ಅಷ್ಟು ಬರ್ಕಂದ್ರೆ ಸಾಕು, ಪ್ರೊಪೋರ್ಷನಾಲಿಟಿ. ದಿಸ್ ಈಸ್ ಅನದರ್ ಡೆಫಿನೇಷನ್ ಟು ಸಾಲ್ವ್ ದ ಪ್ರಾಬ್ಲಮ್ಸ್. ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಮತ್ತೆ ಇನ್ನೊಂದು ಇಂಪಾರ್ಟೆಂಟು, 3 ಡೈಮೆನ್ಷನ್ದು 5 ಮಾರ್ಕ್ಸ್ ಪ್ರಾಬ್ಲಮನ್ನು ನೀವು ಸಾಲ್ವ್ ಮಾಡಬೇಕು. ಓಕೆ, ಈಕ್ವೇಷನ್ ಆಫ್ ಲೈನ್ ಕಂಡುಹಿಡಿಬೇಕು ಇನ್ನು 3 ಡೈಮೆನ್ಷನ್ ಅಂದರೆ ಈ ಪಾಯಿಂಟು ಮೇಜರ್ ಪಾಯಿಂಟನ್ನು ನೀವು ಯೂಸ್ ಮಾಡ್ಕೊಳ್ತೀರಾ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ವೆಕ್ಟರ್ ಎ ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಟೈಮ್ಸ್ ಬಿ ಅನ್ನೋದು ಇದೆಯಲ್ಲ, 3 ಡೈಮೆನ್ಷನ್ನ 5 ಮಾರ್ಕ್ಸ್ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡುತ್ತೆ. ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟು, ನೆನ್ಪಿಟ್ಕೊಳ್ಳಿ. ಸ್ಟಾರ್ ಇಂಪಾರ್ಟೆಂಟು. ಇದು ಲಿಂಕ್ ಅಲ್ಲಿ ಕೂಡ ಕನೆಕ್ಟ್ ಆಗುತ್ತೆ 3 ಡೈಮೆನ್ಷನ್ಗೆ. ಯಾವುದೇ ಕಾರಣಕ್ಕೂ ಈ ಪಾಯಿಂಟನ್ನು ಮರಿಬೇಡಿ ವಿದ್ಯಾರ್ಥಿಗಳೇ, ಆಯಿತಾ? ಹೇಗೆ ಕನೆಕ್ಟ್ ಆಗುತ್ತೆ ಡಿರೈವೇಷನ್ ಮಾಡಿ, 3 ಡೈಮೆನ್ಷನ್ದು ಡಿರೈವೇಷನ್ ಮಾಡುವಾಗ ಇದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ನೆಕ್ಸ್ಟ್ ಕ್ವೆಶ್ಚನ್ಗೆ ಹೋಗೋಣ. ಶೋ ದಟ್ ದ ವೆಕ್ಟರ್ಸ್ ಆರ್ ಕೊಲೀನಿಯರ್. ಕೊಲೀನಿಯರ್ ಅಂದರೆ ನಂಬರ್ಸ್ ಪ್ರೊಪೋರ್ಷನಲ್ ಆಗಿರಬೇಕು. ವೆಕ್ಟರ್ ಎ ಕೊಟ್ಟಿದ್ದಾರಾ? ವೆಕ್ಟರ್ ಎ ಕಾಂಪೊನೆಂಟ್ ಬರ್ಕೊಳ್ಳಿ, 2 -3 4 ಬರ್ಕೊಳ್ಳಿ. ವೆಕ್ಟರ್ ಬಿದು ಡಿವೈಡ್ ಮಾಡಿ, -4 6 -8. ವ್ಯಾಲ್ಯೂಸು ಸೇಮ್ ಇರಬೇಕು. ಸೇಮ್ ಇರುತ್ತಾ? ಡೆಫಿನೆಟ್ಲಿ ಯು ಕ್ಯಾನ್ ಚೆಕ್ ದಟ್. -1/2 ಇಲ್ಲೂ -1/2, ಇಲ್ಲೂ ಕೂಡ -1/2. ಇಷ್ಟು ಬರೆದ್ರೆ ಸಾಕು. ಸಿನ್ಸ್ 2/-4 is equal to -3/6 is equal to 4/1 and that is equal to a common number, say lambda, and that lambda is -1/2. Therefore conclusion, 2 vectors are collinear. ಇಷ್ಟು ಬರೆದು ಕನ್ಕ್ಲೂಷನ್ ಹೇಳಿದ್ರೆ ಸಾಕು. 2 vectors are collinear. ನೀವು ಗಿವನ್ ಎಲ್ಲ ಬರ್ಕೊಳಕ್ಕೆ ಹೋಗ್ಬೇಡಿ, ಯಾಕಂದರೆ 1 ಮಾರ್ಕ್ ಆಗಿರೋದ್ರಿಂದ ಕಾಂಪೊನೆಂಟ್ಸ್ನ ಡಿವೈಡ್ ಮಾಡಿ ಸೇಮ್ ಆದರೆ ಸಾಕು, ಸೇಮ್ ಬಂದರೆ ಸಾಕು, ಈಕ್ವಾಲಿಟಿ ಬಂದರೆ ಸಾಕು. ನೋಡಿ, ಅರ್ಥ ಆಯ್ತಾ ಈ ಪಾಯಿಂಟ್ಸು? ಫೈನ್. ನೆಕ್ಸ್ಟ್ ಕ್ವೆಶ್ಚನ್ಗೆ ಹೋಗೋಣ. ಇಲ್ಲಿ ಸೆಪ್ಟೆಂಬರ್ 2020 ಕೇಳಿರೋಂಥ ಕ್ವೆಶನ್ನು ಪ್ಯಾರಲಲ್ ಅಂತ ಹೇಳಿದ್ದಾರೆ. ಸೊ ನಂಬರ್ಸ್ ಸುಮ್ಮನೆ ಡಿವೈಡ್ ಮಾಡಿ, 2 3 -6 ಅವರೇ ಪ್ಯಾರಲಲ್ ಅಂತ ಹೇಳಿದಾಗ ನೋಡಿ, ಇಫ್ ದ 2 ವೆಕ್ಟರ್ಸ್ ಆರ್ ಪ್ಯಾರಲಲ್ ಫೈಂಡ್ ದ ವ್ಯಾಲ್ಯೂ ಆಫ್ ಎಮ್. ಸೊ ಎಮ್ ವ್ಯಾಲ್ಯೂ ಡಿವೈಡೆಡ್ ಬೈ 4 ಡಿವೈಡೆಡ್ ಬೈ -m ಡಿವೈಡೆಡ್ ಬೈ -12. ಅವರೇ ಪ್ಯಾರಲಲ್ ಅಂತ ಹೇಳಿದಾಗ ಆಬ್ವಿಯಸ್ಲಿ ಈಕ್ವಲ್ ಆಗಿರಬೇಕು. ಸೊ 1 ಟೈಮ್ಸ್ 2 ಟೈಮ್ಸ್, ಇಲ್ಲೂ ಕೂಡ 1 ಟೈಮ್ಸ್, ಇಲ್ಲಿ 2 ಟೈಮ್ಸ್. ದೇರ್ಫೋರ್ 3/-m ಯಾವುದಾದ್ರೂ ಒಂದು ತೊಗೊಳ್ಳಿ. 3/-m 1/2 ತೊಗೊಳ್ಳೋಣ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ -m is equal to 6 ಬರುತ್ತೆ. ದೇರ್ಫೋರ್ m is equal to -6. ಇದು ಸಪ್ಲಿಮೆಂಟ್ರಿನಲ್ಲಿ ಕೇಳಿರೋಂಥ ಕ್ವೆಶನ್. ಫಸ್ಟು ಪ್ರೊಪೋರ್ಷನಾಲಿಟಿ ನೆನಪಿರಬೇಕು, ಯಾಕೆ ಅಂದರೆ ಅವರೇ ಗಿವನ್ ಪ್ಯಾರಲಲ್ ಅಂತ ಅವರೇ ಕೊಟ್ಟಿದ್ದಾರೆ. 1 ಮಾರ್ಕ್ಗೆ ಇವೆಲ್ಲ ಎಕ್ಸ್ಪ್ಲನೇಷನ್ ನೋಡೋಲ್ಲ, ನಾವು ನೋಡೋದು m is equal to -6. m is equal to -6 ಇತ್ತಾ, ನಿಮಗೆ 1 ಮಾರ್ಕ್ ಫಿಕ್ಸ್ಡ್. ಎಕ್ಸ್ಪ್ಲನೇಷನ್ ಹೇಗೆ ಬಂತು ಅದಕ್ಕೆಲ್ಲ ಮಾರ್ಕ್ಸ್ ಇಲ್ಲ, ಡೈರೆಕ್ಟ್ ಆನ್ಸರ್ಗೆ ಮಾತ್ರ ಮಾರ್ಕ್ಸು. m is equal to -6. ಫೈನ್. ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣವಾ. ಡಿಫೈನ್ ನೆಗೆಟಿವ್ ಆಫ್ ಎ ವೆಕ್ಟರ್. ಇದನ್ನು ಮಾರ್ಚ್ 2020 ಕೇಳಿದರು, ಮಾಡಲ್ ಕ್ವೆಶನ್ ಪೇಪರ್ ಕೇಳಿದರೆ, ಜೂನ್ 2018 ಕೇಳಿದರು. ಭಾಳಷ್ಟು ಜನ ಮಿಸ್ಟೇಕ್ ಮಾಡಿದ್ದೇನು ಅಂತಂದರೆ, ಓಕೆ, ಎ ವೆಕ್ಟರ್ ಇಸ್ ಸೆಟ್ ಟು ಬಿ ಎ ನೆಗೆಟಿವ್ ವೆಕ್ಟರ್ ಇಫ್ ಇಟ್ ಹ್ಯಾಸ್ ಸೇಮ್ ಮ್ಯಾಗ್ನಿಟ್ಯೂಡ್ ಸೇಮ್ ಇರಬೇಕು, ಬಟ್ ಆಪೋಸಿಟ್ ಇನ್ ದ ಡೈರೆಕ್ಷನ್ ಆಪೋಸಿಟ್ ಆಗಿರಬೇಕು ಅಷ್ಟೇ. ಇಫ್ ಎ ಬಿ ಇಸ್ ದ ಗಿವನ್ ವೆಕ್ಟರ್, then BA is called the negative vector. If AB is the vector given, then its negative vector is given by BA. ಇಷ್ಟು ಬರೆದಿದ್ರು ಕೂಡ ನಿಮಗೆ 1 ಮಾರ್ಕ್ ಬರೋದು. ಬಟ್ ಬಹಳ ಜನ ಮಿಸ್ಟೇಕ್ ಮಾಡಿ ಏನು ಮಾಡಿದ್ದಾರೆ, ಎಲ್ಲಿ ಮಿಸ್ಟೇಕ್ ಮಾಡಿದ್ದಾರೆ ಡೆಫಿನಿಷನಲ್ಲಿ ಹೇಳ್ತೀನಿ. ಎ ವೆಕ್ಟರ್ whose magnitude is same, ಇದು ಬರೆದಿದ್ದಾರೆ, ಆಸ್ ದಟ್ ಆಫ್ ದ ಗಿವನ್ ವೆಕ್ಟರ್ ಹೇಳಬೇಕು. ಗಿವನ್ ವೆಕ್ಟರ್ಸ್ ಬಟ್ ಡೈರೆಕ್ಷನ್ ಇಸ್ ಆಪೋಸಿಟ್ ಟು ದಟ್ ಆಫ್ ಇಟ್. Direction is opposite to that of it is called negative of the given vector. ಗಿವನ್, ಈ ಗಿವನ್ ವರ್ಡು ಬರೀತಾರೆ, ಬಹಳ ಜನ ಮಿಸ್ ಮಾಡ್ತಾರೆ. ದಯವಿಟ್ಟು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬಾರ್ದು. ನೋಡಿ, ಮಾಡಲ್ ಕ್ವೆಶನ್ ಪೇಪರಲ್ಲೂ ಕೇಳಿರುವಂಥ ಕ್ವೆಶನ್ನು ವೆರಿ ಇಂಪಾರ್ಟೆಂಟ್. ರೆಫರೆನ್ಸ್ ಪಾಯಿಂಟ್ ಇರಬೇಕು.
ರೆಫರೆನ್ಸ್ಗೆ ನಾವು ರೆಫರೆನ್ಸ್ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಗಿವನ್ ವೆಕ್ಟರ್ ಅಂತ ಹೇಳಲೇಬೇಕಾಗತ್ತೆ. ಇಲ್ಲಾಂದರೆ ಡಯಾಗ್ರಾಮ್ ಪಾಯಿಂಟ್ ಆಫ್ ವ್ಯೂಯಿಂದ ಹೇಳಬೇಕು ಅಂತಂದರೆ, ಫಾರ್ ಎಕ್ಸಾಂಪಲ್ ವೆಕ್ಟರ್ ಬಿ ಎ ಇಸ್ ದ ನೆಗೆಟಿವ್ ಆಫ್ ದ ವೆಕ್ಟರ್ ಎ ಬಿ ಇಷ್ಟು ಬರೆದ್ರೂ ಕೂಡ ನಿಮಗೆ ಮಾರ್ಕ್ಸ್ ರಿಟರ್ನ್ ಆ್ಯಸ್ ವೆಕ್ಟರ್ ಬಿ ಇಸ್ ಇಕ್ವಲ್ ಟು -a ಟೈಮ್ಸ್ ಇಷ್ಟನ್ನು ಹೇಳಿದ್ರೂ ಕೂಡ ನಿಮಗೆ 1 ಮಾರ್ಕ್ ಬರುತ್ತೆ. ಇಷ್ಟು ಬರೆದ್ರೂ ಕೂಡ 1 ಮಾರ್ಕೆ. ಏನೂ ಗೊತ್ತಾಗಲಿಲ್ಲ ಅಂದರೆ ಅಟ್ಲೀಸ್ಟ್ ಇಷ್ಟನ್ನಾದರೂ ಬರೀಬೇಕು ನೀವು 1 ಮಾರ್ಕ್ಗೆ. ಇಲ್ಲಾಂದರೆ ಡೆಫಿನೇಷನ್ ಬರೀತೀನ ಕರೆಕ್ಟಾಗಿ ಗಿವನ್ ಅನ್ನೋ ವರ್ಡನ್ನು ಯೂಸ್ ಮಾಡಿ. ಫೈನ್, ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣವಾ? ಫೈಂಡ್ ದ ಡೈರೆಕ್ಷನ್ ಕೊಸಿನ್. ನಿಮಗೆ ಆಲ್ರೆಡಿ ಹೇಳಿದಾಗೆ ಯಾವುದೇ ಒಂದು ವೆಕ್ಟರ್ ಕೊಟ್ಟಾಗ ಕೇಳಿಸ್ಕೊಳ್ಳಿ, a1 i ಕ್ಯಾಪ್ a2 j ಕ್ಯಾಪ್ a3 k ಕ್ಯಾಪ್ ವೆಕ್ಟರ್ ಕೊಟ್ಟಾಗ ಡೈರೆಕ್ಷನ್ ಕೊಸೈನ್ ಕಂಡುಹಿಡೀರಿ. ಡೈರೆಕ್ಷನ್ ರೇಷಿಯೋ ಅಂದರೆ a1 a2 a3 ಬರೀರಿ. ಡೈರೆಕ್ಷನ್ ಕೊಸೈನ್ ಕಂಡುಹಿಡೀರಿ ಅಂದರೆ ವೆರಿ ಸಿಂಪಲ್, a1 a2 a3 ಬರೀರಿ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ವೆಕ್ಟರ್ ಎ. ಇದನ್ನು ವೆಕ್ಟರ್ ಎ ಅಂತ ಕರೆದ್ರೆ ಅದರ ಲೆಂತಿಂದ ಡಿವೈಡ್ ಮಾಡಿಬಿಡಿ. ಲೆಂತಿಂದ ಡಿವೈಡ್ ಅಂದರೆ ಸ್ಕ್ವೇರ್ ರೂಟ್ ಬರಬೇಕಲ್ವಾ, ಕಾಮ. ದಿಸ್ ಇಸ್ ಡೈರೆಕ್ಷನ್ ಕೊಸೈನ್, ಸಿಂಪಲ್. ಸೊ ಆ ಲೆಕ್ಕದಲ್ಲಿ ವೆಕ್ಟರ್ ಎ ಅಂತ ಬರ್ಕೊಂಡ್ಬಿಡೋಣ ಸುಮ್ಮನೆ. i ಕ್ಯಾಪ್ ಪ್ಲಸ್ 2j ಕ್ಯಾಪ್ ಪ್ಲಸ್ 3 ಟೈಮ್ಸ್ k ಕ್ಯಾಪ್. ಅದರ ಮ್ಯಾಗ್ನಿಟ್ಯೂಡ್ ಏನು? ವೆರಿ ಸಿಂಪಲ್, ರೂಟ್ ಆಫ್ 1 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ ಅಂದರೆ ನಿಮ್ಗೆ ಗೊತ್ತು √14 ಅಲ್ವಾ. 9 9 + 1 10 10 + 1 14. ನಿಮಗೇನು ಡೈರೆಕ್ಷನ್ ಕೊಸೈನ್ ಕೇಳಿದ್ದಾನೆ, ಸುಮ್ಮನೆ ಡೈರೆಕ್ಷನ್ ಕೊಸೈನ್ ಆಫ್ ವೆಕ್ಟರ್ ಎ. ಇದೊಂದು ರೀತಿ ಯೂನಿಟ್ ವೆಕ್ಟರ್ ಥರನೇ ಬರುತ್ತೆ ನೋಡಿ. ಡೈರೆಕ್ಷನ್ ಕೊಸೈನ್ ಆಫ್ ವೆಕ್ಟರ್ ಎ ಅಂದರೆ ಕಾಂಪೊನೆಂಟ್ಸ್ ಬರೀತೀನಿ. 1 ಡಿವೈಡೆಡ್ ಬೈ √14. ಎಲ್ಲಿಂದ 1 ಬಂತು? ಐ ಪಕ್ಕದಲ್ಲಿ 1, 2 ಮತ್ತು 3 ಡಿವೈಡೆಡ್ ಬೈ ಲೆಂತ್ √14. ಇದೊಂದು ರೀತಿ ಯೂನಿಟ್ ವೆಕ್ಟರ್ ಥರನೇ, ಯೂನಿಟ್ ವೆಕ್ಟರ್ ಕಾಂಪೊನೆಂಟ್ಸ್ ಥರನೇ ಇದು. ಸೊ ಡೈರೆಕ್ಷನ್ ಕೊಸೈನ್ ಆಫ್ ಎ ವೆಕ್ಟರ್ ಎ ಇಸ್ ನಥಿಂಗ್ ಬಟ್ 1/√14, 2/√14, 3/√14. ನೋಡಿ ಅರ್ಥ ಆಯ್ತಾ? ಸಿಂಪಲಾಗಿ ನೀವು ಇಷ್ಟು ಬರೆದ್ರೆ ಸಾಕು. ಡೈರೆಕ್ಷನ್ ಕೊಸೈನ್ ಅಂತ ಕೇಳಿದಾಗ ವೆಕ್ಟರ್ ಕೊಟ್ಟಾಗ ಡೈರೆಕ್ಷನ್ ಕೊಸೈನ್ ಅಂತ ಕೇಳಿದಾಗ ಏನು ಮಾಡ್ತೀರಾ? ನಂಬರ್ಸ್ ಬರೀರಿ 1 2 3 ಡಿವೈಡೆಡ್ ಬೈ ಇಟ್ಸ್ ಲೆಂತ್ ಮ್ಯಾಗ್ನಿಟ್ಯೂಡ್, ದಟ್ ಈಸ್ ಡೈರೆಕ್ಷನ್ ಕೊಸೈನ್. ಸಿ ವೆದರ್ ಎವ್ರಿವನ್ ಅಂಡರ್ಸ್ಟುಡ್. ಮಾರ್ಚ್ 2014 ಕೇಳಿರೋದು, ಮಾರ್ಚ್ 2019 ಕೇಳಿರೋಂಥ ಕ್ವೆಶನ್ ಇದು. ಈ ಕ್ವೆಶನ್ ನೋಡಿ, ಡೈರೆಕ್ಷನ್ ಕೊಸೈನ್ ಕೇಳಿಬಿಟ್ಟು ಯೂನಿಟ್ ವೆಕ್ಟರೇ ಕೊಟ್ಬಿಟ್ಟಿದ್ದಾರೆ, ಅವರೇ ಯೂನಿಟ್ ವೆಕ್ಟರ್ ಕೊಟ್ಬಿಟ್ಟಿದ್ದಾರೆ. ಡೈರೆಕ್ಷನ್ ಕೊಸೈನ್ ಕೇಳಿ ಅಂದರೆ ವೆರಿ ಸಿಂಪಲ್, 2/√14 ಕಾಂಪೊನೆಂಟ್ಸ್ ಬರೆದ್ರೆ ಸಾಕು. ಇಲ್ಲಿ ಮತ್ತೆ ಕಂಡುಹಿಡಿಯೋ ಅವಶ್ಯಕತೆ ಇಲ್ಲ. ಇಷ್ಟೇ. ಯೂನಿಟ್ ವೆಕ್ಟರ್ ಕೊಟ್ಟಾಗ, ಯಾವಾಗೆಲ್ಲ ಯೂನಿಟ್ ವೆಕ್ಟರ್ ಕೊಟ್ಟಾಗ ಅದ್ರ ಕಾಂಪೊನೆಂಟ್ಸ್ ಬರೀರಿ ಸಾಕು. ಕಾಂಪೊನೆಂಟ್ಸ್ ಗೊತ್ತಾಗ್ತಾ ಇದೆಯಲ್ಲ? 3. ಇಷ್ಟೇ ಆನ್ಸರು. ದಿಸ್ ಈಸ್ ದ ಡೈರೆಕ್ಷನ್ ಕೊಸೈನ್. ದಿಸ್ ಇಸ್ ದ ಡೈರೆಕ್ಷನ್ ಕೊಸೈನ್ ಆಫ್ ಎ ಕ್ಯಾಪ್. ಯೂನಿಟ್ ವೆಕ್ಟರ್ ಬರೆದ್ರೆ ಅದು ಕಾಂಪೊನೆಂಟ್ಸ್ ಬರೀರಿ. ನೋಡಿ, ಇಲ್ಲಿಗೂ ಏನಂತ ಡಿಫ್ರೆನ್ಸ್ ಕಾಣಿಸಲ್ಲ ನೋಡಿ. ಇಲ್ಲಿ ಕಂಡುಹಿಡಿದ್ಬಿಟ್ಟು ಹೇಳಿದ್ವಿ, ಇಲ್ಲಿ ಕಂಡುಹಿಡಿಯೋಕ್ಕೋಗಿಲ್ಲ, ಅವರೇ ಡೈರೆಕ್ಟಾಗಿ ಕೊಟ್ಬಿಟ್ಟಿರೋದ್ರಿಂದ 2/√14, 3/√14, 1/√14 ಬರೆದ್ಬಿಟ್ರೆ ಮುಗಿತು. ದಟ್ ಈಸ್ ದ ಡೈರೆಕ್ಷನ್ ಕೊಸೈನ್. ಜೂನ್ 2014 ಕೇಳಿರೋಂಥ ಕ್ವೆಶನ್ಸು. ಪ್ರೀತಿಯ ವಿದ್ಯಾರ್ಥಿಗಳು, ನಿಮ್ಗೆಲ್ರಿಗೂ ಅರ್ಥ ಆಗ್ತಾ ಇದೆ ಅಂದ್ಕೊಳ್ತೀನಿ. ಫೈಂಡ್ ದ ವೆಕ್ಟರ್ ಜಾಯ್ನಿಂಗ್. ಈಗ ಪಾಯಿಂಟ್ಸ್ ಕೊಟ್ಟಾಗ ಡೈರೆಕ್ಟೆಡ್ ಫ್ರಮ್ P to Q, ಡೈರೆಕ್ಷನ್ ನೋಡ್ಕೊಳ್ಳಿ ಏನು ಕೊಟ್ಟಿದ್ದಾರೆ. ಡೈರೆಕ್ಟೆಡ್ ಮಾರ್ಚ್ 2018. ಯಾವುದೇ ವೆಕ್ಟರ್ PQ ಅಥವಾ AB ಅಂತ ಕೇಳಿದಾಗ ಯಾವಾಗಲೂ OQ ಪೊಸಿಷನ್ ವೆಕ್ಟರ್ ಮೈನಸ್ OP. ಸಿಂಪಲ್ಲಾಗಿ Q ವ್ಯಾಲ್ಯೂಸು ಮತ್ತು P ವ್ಯಾಲ್ಯೂಸ್ನ ಸಪ್ರಾಕ್ಟ್ ಮಾಡ್ತಾ ಹೋಗಿ ಸಿಂಪಲ್ಲಾಗಿ. ಇಲ್ಲಿ -1 ಇದೆ, -1 -2 ಏನಾಯಿತು? -3. ಕರೆಕ್ಟ್ ಅಲ್ವಾ? ನೆಕ್ಸ್ಟು -2 3 -5 ಕರೆಕ್ಟ್ ಅಲ್ವಾ? -4 0 -4. ಸೊ I ಕ್ಯಾಪ್ I ಸೇರಿಸಿ J ಸೇರಿಸಿ K ಕ್ಯಾಪ್, ದಿಸ್ ಈಸ್ ಯುವರ್ ವೆಕ್ಟರ್. ನೋಡಿ ಅರ್ಥ ಆಯ್ತಾ? ಸಿಂಪಲ್ಲಾಗಿ ಮಾಡಬೇಕು ಇದನ್ನೆಲ್ಲ. ಪೊಸಿಷನ್ ಯಾವುದೇ ವೆಕ್ಟರ್ ನೀವು ಕಂಡುಹಿಡಿಬೇಕು ಅಂತಂದರೆ ನಿಮಗೆ ಯಾವುದೇ ವೆಕ್ಟರ್ ಕೊಡಲಿ, ವೆಕ್ಟರ್ XY ಕಂಡುಹಿಡಿರಿ ಅಂತಂದರೆ 2 ಪಾಯಿಂಟ್ ಕೊಟ್ಟು X ಮತ್ತು Y ಕೊಟ್ಟಾಗ ನೀವೇನು ಮಾಡೋದು? OY ಮೈನಸ್ OX ಅಂದರೆ ಪೊಸಿಷನ್ ವೆಕ್ಟರ್ ಫ್ರಮ್ Y, ಪೊಸಿಷನ್ ವೆಕ್ಟರ್ ಆಫ್ X ಸಪ್ರಾಕ್ಟ್ ಮಾಡಬೇಕು. ಸಪ್ರಾಕ್ಟ್ ಮಾಡುವಾಗ ವೆಕ್ಟರ್ ಬರೆದು ಸಪ್ರಾಕ್ಟ್ ಮಾಡಬೇಡಿ, ಕಾಂಪೊನೆಂಟ್ಸ್ ನಂಬರ್ಸ್ನ ಹಾಗೆ ಸಬ್ಸ್ಟಿಟ್ಯೂಟ್ ಸಪ್ರಾಕ್ಟ್ ಮಾಡ್ತೋಗಿ. -1 -2 -3 -2 -3 -5 ಆಗುತ್ತೆ. -4 0 -4 ಆಗುತ್ತೆ. ದಿಸ್ ಈಸ್ ದ ವೆಕ್ಟರ್ ಜಾಯ್ನಿಂಗ್ ದ ಪಾಯಿಂಟ್ಸ್. ಇದೇ ಕ್ವೆಶನ್ನ ಎಕ್ಸ್ಟೆಂಡ್ ಮಾಡಿ 3 ಡೈಮೆನ್ಷನ್ ಏನು ಕೇಳ್ತಾರೆ ಅಂದರೆ ಡೈರೆಕ್ಷನ್ ಕೊಸೈನ್ ಕಂಡುಹಿಡಿಯಿರಿ ಅಂತ.
ಡೈರೆಕ್ಷನ್ ಕೊಸೈನ್ ಕಂಡುಹಿಡಿದ್ರೆ ಅಂದರೆ ಈಗ ಗೊತ್ತಲ್ಲ ನಿಮಗೆ ಡೈರೆಕ್ಷನ್ ಕೊಸೈನ್ ಹೆಂಗೆ ಕಂಡಿದ್ದು. ಇದೇ 2 ಮಾರ್ಕ್ಸ್ಗೆ ಕೇಳಿದ್ರೆ 3 ಡೈಮೆನ್ಷನ್ ಚಾಪ್ಟ್ರಲ್ಲಿ ಕೇಳ್ಬೋದು 2 ಮಾರ್ಕ್ಸ್ಗೆ. ಓಕೆ, ಫೈಂಡ್ ದ ಡೈರೆಕ್ಷನ್ ಕೊಸೈನ್ ಆಫ್ ದ ಲೈನ್ ಜಾಯ್ನಿಂಗ್ ದ ಪಾಯಿಂಟ್ಸ್ P of 2, 3, 0, Q of -1, -2, -4 ಅಂತಂದರೆ ಏನಿಲ್ಲ -3, -5, -4 ಕಂಡುಹಿಡಿಬೇಕು, ಡಿವೈಡೆಡ್ ಬೈ ಇಟ್ಸ್ ಮ್ಯಾಗ್ನಿಟ್ಯೂಡ್ ಬರೀಬೇಕು. ದಟ್ ಈಸ್ ದ ಡೈರೆಕ್ಷನ್ ಕೊಸೈನ್. 3 ಡೈಮೆನ್ಷನ್ ಚಾಪ್ಟ್ರಲ್ಲೂ ಇದೇ ಥರ ಕ್ವಶನ್ಸ್ನ 2 ಮಾರ್ಕ್ಸ್ಗೆ ಡಿಸ್ಕಸ್ ಮಾಡ್ತೀವಿ. ಅಲ್ಲಿ ಡೈರೆಕ್ಷನ್ ಕೊಸೈನ್ ಕಂಡುಹಿಡಿತೀವಿ. ಅದು ಹೇಗೆ ಅಂತ ಅಲ್ಲಿ ಬಂದಾಗ ನಾನು ಸಾಲ್ವ್ ಮಾಡ್ತೀನಿ. ಫೈನ್, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಇದು ಮಾಡಲ್ ಕ್ವಶನ್ ಪೇಪರಲ್ಲಿ ಕೇಳಿರೋಂಥ ಕ್ವಶನ್ನು. ವೆಕ್ಟರ್ ಕಾಂಪೊನೆಂಟ್ಸ್ ಅಂತ ಕೇಳಿದ್ದಾರೆ. ಫಸ್ಟು ವೆಕ್ಟರ್ ಕಂಡುಹಿಡ್ಕೊಳ್ಬಿಡೋಣ. ಇದು ಪಿ ತೊಗೊಳ್ಳೋಣ, 2, 1. ಕ್ಯೂ ತೊಗೊಳ್ಳೋಣ, -5, 7. ಸೇಮ್ ಹಾಗೆಯೇ ಪಿ ಕ್ಯೂ ಅಂದರೆ ನಿಮಗೆ ಗೊತ್ತು, ಸಪ್ರಾಕ್ಟ್ ಮಾಡಬೇಕು. -5, 2 ಸಪ್ರಾಕ್ಟ್ ಮಾಡಿದಾಗ ಏನಾಗುತ್ತೆ -7 ಐ ಕ್ಯಾಪ್, 7 ಮತ್ತು 1 ಸಪ್ರಾಕ್ಟ್ ಮಾಡಿದಾಗ +6 ಟೈಮ್ಸ್ ಜೆ ಕ್ಯಾಪ್. ಇದು ವೆಕ್ಟರ್. ದಿಸ್ ಈಸ್ ದ ವೆಕ್ಟರ್. ಅವ್ರು ಕೇಳಿರೋದು ವೆಕ್ಟರ್ ಕಾಂಪೊನೆಂಟ್ಸು. ವೆಕ್ಟರ್ ಕಾಂಪೊನೆಂಟ್ಸ್ 1 ಮಾರ್ಕ್ಗೆ ವೆಕ್ಟರ್ ಕಾಂಪೊನೆಂಟ್ಸ್ ಕೇಳಿದ್ರೆ -7 ಐ ಕ್ಯಾಪ್ ಆ್ಯಂಡ್ 6 ಟೈಮ್ಸ್ ಜೆ ಕ್ಯಾಪ್. ಇದು ವೆಕ್ಟರ್ ಕಾಂಪೊನೆಂಟ್ಸ್ ಅಂತ ಇರ್ತೀವಿ. ಆಯಿತಾ? ಅಕಸ್ಮಾತ್ ಆಯಿತು ಇದರ ಸ್ಕೇಲಾರ್ ಕಾಂಪೊನೆಂಟ್ಸ್ ಅಂದರೆ ಲೆಂತ್ ಕಂಡುಹಿಡಿದ್ರೆ ಸ್ಕೇಲಾರ್ ಕಾಂಪೋನೆಂಟ್ಸ್ ಅಂತ ಕೇಳಿದಾಗ ಇಲ್ಲಿ ಮುಗೀತು ನಿಮ್ಗೆ 1 ಮಾರ್ಕಿಗೆ ಇಷ್ಟು ಮುಗೀತು, ಇಷ್ಟು ಬರೆದ್ರೆ ಸಾಕು. ಕಾಂಪೋನೆಂಟ್ಸ್ ಕೇಳಿದಾಗ -7 ಆ್ಯಂಡ್ 6 ಅಂತ ಬರೀರಿ. ಸೊ ಈ ನಂಬರ್ಸ್ನ ಕಾಂಪೋನೆಂಟ್ಸ್ ಅಂತೀವಿ, ಸ್ಕೇಲಾರ್ ಕಾಂಪೋನೆಂಟ್ಸ್ ಅಂತೀವಿ. ಐ ಕ್ಯಾಪ್ ಸೇರ್ಕಂದ್ರೆ ವೆಕ್ಟರ್ ಕಾಂಪೋನೆಂಟ್ಸ್ ಅಂತೀವಿ. ಕಾಂಪೊನೆಂಟ್ಸ್ಗೂ ಓಕೆ, ಡಿಫ್ರೆನ್ಸ್ ಇದು ಕನ್ಫ್ಯೂಸ್ ಆಗಬಾರ್ದು. ಮ್ಯಾಗ್ನಿಟ್ಯೂಡ್ ಕೇಳಿಲ್ಲ. ಸ್ಕೇಲಾರ್ ಕಾಂಪೊನೆಂಟ್ ಅಂದರೆ ಮ್ಯಾಗ್ನಿಟ್ಯೂಡ್ ಅಲ್ಲ, ದಟ್ ಈಸ್ ನಥಿಂಗ್ ಬಟ್ ಕಾಂಪೊನೆಂಟ್ಸ್ ಹೇಳಬೇಕು. ನಂಬರ್ ಏನಿದೆ -7, 6 ಅನ್ನೋದ್ರೆ ಸ್ಕೇಲಾರ್ ಕಾಂಪೊನೆಂಟ್ ಅಂತೀವಿ. ಐ ಕ್ಯಾಪ್ ಇರೋದು ಜೆ ಕ್ಯಾಪ್ ಇರೋದನ್ನ ನಾವು ವೆಕ್ಟರ್ ಕಾಂಪೊನೆಂಟ್ಸ್ ಅಂತೀವಿ. ನೋಡಿ 1 ಮಾರ್ಕ್ಗೆ ಇಷ್ಟು ಬರೆದ್ರೆ ಸಾಕು. -7 ಐ ಕ್ಯಾಪ್, 6 ಜೆ ಕ್ಯಾಪ್, ಇಷ್ಟೇ. ಇದು ಕಂಡುಹಿಡ್ಕೊಳ್ಬೇಕು. ಪಿ ಕ್ಯೂ ವೆಕ್ಟರ್ನ ಕಂಡುಹಿಡ್ಕೊಳ್ಬೇಕು. 2 ಪಾಯಿಂಟ್ನ ಜಾಯಿನ್ ಮಾಡೋಂಥ ವೆಕ್ಟರ್ನ ಕಂಡುಹಿಡ್ಕೊಳ್ಬೇಕು. ನೋಡಿ ಅರ್ಥ ಆಯ್ತಾ ನಿಮ್ಗೆಲ್ರಿಗೂ? ನೆಕ್ಸ್ಟು ಇದು 2 ಮಾರ್ಕ್ಸ್ಗೆ ಕೇಳೋವಂಥದ್ದನ್ನು ಒಂದು ಸಲ 1 ಮಾರ್ಕ್ಗೆ ಕೇಳಿದ್ದಾರೆ. ಇರಲಿ, ಮಾಡಲ್ ಕ್ವಶನ್ ಪೇಪರ್ ಮಾರ್ಚ್ 2017 ಪೇಪರಲ್ಲಿ ಕೇಳಿರೋವಂಥದ್ದು. ಫೈಂಡ್ ದ ಆ್ಯಂಗಲ್ ಬಿಟ್ವೀನ್. ನಿಮ್ಗೆ ಗೊತ್ತಿರೋ ಹಾಗೆ ಇದನ್ನು ನಾನು 2 ಮಾರ್ಕ್ಸಲ್ಲಿ ಜಾಸ್ತಿ ಡಿಸ್ಕಸ್ ಮಾಡ್ತೀವಿ. cos θ = ಡಾಟ್ ಪ್ರಾಡಕ್ಟ್ ಆಫ್ 2 ವೆಕ್ಟರ್ಸ್ ಡಿವೈಡೆಡ್ ಬೈ ಇಟ್ಸ್ ಮ್ಯಾಗ್ನಿಟ್ಯೂಡ್. ಇದನ್ನು 2 ಮಾರ್ಕ್ಸ್ ವೀಡಿಯೋಸ್ ಮಾಡುವಾಗ ಈ ಥರ ಪ್ರಾಬ್ಲಮ್ಸ್ನ ಭಾಳಷ್ಟು ಡಿಸ್ಕಸ್ ಮಾಡೋಣ. ಈಗ ಸದ್ಯಕ್ಕೆ ಇಷ್ಟು ನೆನ್ಪಿಟ್ಕೊಳ್ಳಿ. cos θ = ಆ್ಯಂಗಲ್ ಕಂಡುಹಿಡಬೇಕು. ಫೈಂಡ್ ದ ಆ್ಯಂಗಲ್ ಬಿಟ್ವೀನ್ ದ ವೆಕ್ಟರ್ ಎ ಆ್ಯಂಡ್ ವೆಕ್ಟರ್ ಬಿ. ಒಂದು ವೆಕ್ಟರು ಮತ್ತು ಇದೊಂದು ವೆಕ್ಟರ್ ಎ, ಇದು ವೆಕ್ಟರ್ ಬಿ ಅಂದ್ಕೊಂಡಾಗ ಇದರದ ಆ್ಯಂಗಲ್ ಕಂಡುಹಿಡಿಯಿರಿ ಅಂದರೆ cos θ = ಡಾಟ್ ಪ್ರಾಡಕ್ಟ್ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್. ಡಾಟ್ ಪ್ರಾಡಕ್ಟ್ ಕೊಟ್ಟಿದ್ದಾರೆ ಏನು √6, ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ √3 × 2. ಸಿಂಪ್ಲಿಫೈ ಮಾಡೋಣ. √6ನ್ನು √3 × √2 ಬರ್ಕೊಳ್ತೀನಿ, ಡಿವೈಡೆಡ್ ಬೈ √3 ಇಲ್ಲೂ 2. √3 ಕ್ಯಾನ್ಸಲ್ ಆಯಿತು. ಕೊನೆಗೆ √2 ಡಿವೈಡೆಡ್ ಬೈ, ನೋಡಿ 2ನ ನಾನು √2 × √2 ಬರಿಬೋದು ಅಥವಾ √2² ಬರಿಬೋದು. ಸೊ ಒಂದು √2 ಕ್ಯಾನ್ಸಲ್ ಆಗುತ್ತೆ, 1/√2 ಆಗುತ್ತೆ. ನೋಡಿ ಅರ್ಥ ಆಯ್ತಾ? cos θ = 1/√2 ಅಂದರೆ θ ಏನಾಗುತ್ತೆ ನಿಮಗೆ ಆಲ್ರೆಡಿ ಗೊತ್ತಿರೋ ಹಾಗೆ 45 ಡಿಗ್ರಿ. 45 ಡಿಗ್ರಿ ಅಂದರೆ π/4. ನೋಡಿ ಅರ್ಥ ಆಯ್ತಾ ಎಲ್ರಿಗೂ? θ ಆ್ಯಂಗಲ್ ಬಿಟ್ವೀನ್ ದೋಸ್ 2 ವೆಕ್ಟರ್ಸ್ ಈಸ್ π/4. ಇದು 1 ಮಾರ್ಕಿಗೆ ಒಂದು ಚೂರು ಲೆಂತಿ ಆಯಿತು. ಇದು 2 ಮಾರ್ಕ್ಸ್ಗೆ ವರ್ತ್. ಎನಿವೆ ನೀವು ಕಲ್ತಂಗಾಗುತ್ತೆ ಇದು. ನೋಡಿ ಈ ಥರ ಕ್ವಶನ್ನ ಭಾಳಷ್ಟು ಕ್ವಶನ್ಸ್ನ ನಾನು 2 ಮಾರ್ಕ್ಸಲ್ಲೂ ಡಿಸ್ಕಸ್ ಮಾಡ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇದು ಅಸೈನ್ಮೆಂಟ್ ನೀವು ಮಾಡಬೇಕು. ಫೈಂಡ್ ಎ ವೆಕ್ಟರ್ ಇನ್ ದ ಡೈರೆಕ್ಷನ್ ಆಫ್ ವೆಕ್ಟರ್ ಎ ದಟ್ ಹ್ಯಾಸ್ ಎ ಮ್ಯಾಗ್ನಿಟ್ಯೂಡ್ 7 ಯೂನಿಟ್ಸ್. ಏನಿಲ್ಲ, ಈ ವೆಕ್ಟರ್ಗೆ ಎ ಕ್ಯಾಪ್ ಕಂಡು ಇಟ್ಕೊಳ್ಳಿ, 7ಇಂದ ಮಲ್ಟಿಪ್ಲೈ ಮಾಡಿ, ಅಷ್ಟೇ. ಸಿಂಪಲ್. ಮಾಡ್ತೀರಲ್ವಾ? ಎ ಬಿ ಆರ್ 2 ವೆಕ್ಟರ್ಸ್, ದೆನ್ ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಕರೆಕ್ಟ್? ಇದು ಕರೆಕ್ಟಾ ಅಥವಾ ಇದು ಎ ಬಿ ಕರೆಕ್ಟಾ? ಪ್ರೊಪೋರ್ಷನ್ ಇದು ಕರೆಕ್ಟಾ? ಬೋತ್ ದ ವೆಕ್ಟರ್ಸ್ ಎ ಬಿ ಹ್ಯಾವ್ ದ ಸೇಮ್ ಡೈರೆಕ್ಷನ್ ಬಟ್ ಡಿಫ್ರೆಂಟ್ ಮ್ಯಾಗ್ನಿಟ್ಯೂಡ್ಸ್. ಎಲ್ಲ ಕರೆಕ್ಟಾ? ಇಲ್ಲ 4 ಕರೆಕ್ಟಾ? ದೆನ್ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಕರೆಕ್ಟ್? ವಿಚ್ ಆಫ್ ದ ಫಾಲೋಯಿಂಗ್ಸ್ ಆರ್ ಇನ್ಕರೆಕ್ಟ್ ಅಂತ ಕೇಳಿದ್ದಾರೆ. ವಿಚ್ ಆಫ್ ದ ಫಾಲೋಯಿಂಗ್ಸ್ ಆರ್ ಇನ್ಕರೆಕ್ಟ್? ಸೊ ಯು ಟ್ರೈ ಟು ಸಾಲ್ವ್ ದಿಸ್. ಥಿಂಕ್ ಮಾಡಿ ಇದನ್ನು ಆನ್ಸರ್ನ ಸಾಲ್ವ್ ಮಾಡಿ. ನಿಮಗೆ ಇವೆರಡು ಅಸೈನ್ಮೆಂಟ್ಸು ಸಾಲ್ವ್ ಮಾಡ್ತೀರಲ್ವಾ? ಸೊ ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ಏನು ಕೇಳ್ಕೊಳ್ಳೋದು ಅಂದರೆ, ನಾನು ಆಲ್ರೆಡಿ ಐ ಹ್ಯಾವ್ ಟ್ರೈ ಮೈ ಲೆವೆಲ್ ಬೆಸ್ಟ್ ಟು ರೀಚ್ ಆಲ್. ಸೊ ಐ ರಿಕ್ವೆಸ್ಟ್ ಯು ಟು ಸಬ್ಸ್ಕ್ರೈಬ್, ಫಾರ್ವರ್ಡ್ ಟು ಯುವರ್ ಫ್ರೆಂಡ್ಸ್
ಲಿಂಕನ್ನು ಫಾರ್ವರ್ಡ್ ಮಾಡಿ, ನಿಮಗೆಲ್ಲ ಬಂದಿದ್ರೆ ದಯವಿಟ್ಟು ಲಿಂಕನ್ನು ಫಾರ್ವರ್ಡ್ ಮಾಡಿ. ಒಂದು ಮತ್ತು ನಿಮಗೆ ಇಷ್ಟ ಆಗಿದೆ, ನಾನು ಮಾಡಿರೋದು ಅರ್ಥ ಆಗಿದೆ, ಹೌದು ಗುಡ್ ಇಟ್ ವಾಸ್ ವರ್ತ್ ಅಂತ ಅಂದರೆ ಪ್ಲೀಸ್ ಪ್ರೆಸ್ ದ ಲೈಕ್ ಬಟನ್. ಇದನ್ನು ಯಾವುದೇ ಮಾರ್ಕೆಟಿಂಗ್ ಪರ್ಪಸ್ ಅಥವಾ ಇನ್ನೇನು ಮಾಡೋಣ ಅಂತ ಮಾಡ್ತಾಯಿಲ್ಲ. ಎಲ್ಲ ಹುಡುಗರಿಗೂ ಇದು ತಲುಪಲಿ, ಎಸ್ಪೆಷಲಿ ಗೌರ್ಮೆಂಟ್ ಕಾಲೇಜ್ ಅಲ್ಲಿ ಓದ್ತಾ ಇರೋಂಥ ಹುಡುಗರಿಗೆ, ರಿಮೋಟ್ ಪ್ಲೇಸಸ್ ಇರುವಂಥವ್ರಿಗೆ ಇದು ಅಸೆಸ್ ಆಗಲಿ ಅನ್ನೋದು, ಮತ್ತು ಈಸಿಯಾಗಿ ಸ್ಕೋರಿಂಗ್ ಆಗಲಿ ಅನ್ನೋ ಉದ್ದೇಶದಿಂದ ಮಾಡ್ತಾ ಇರೋದು. ಆ್ಯಂಡ್ ದಿಸ್ ಶುಡ್ ನಾಟ್ ರೆಸ್ಟ್ರಿಕ್ಟ್ ಟು ಸಾಲ್ವ್ ಮೋರ್ ಪ್ರಾಬ್ಲಮ್ಸ್, ದಿಸ್ ಶುಡ್ ಇಗ್ನೈಟ್, ಬೇಸಿಕಲಿ ಇದು ಇಗ್ನೈಟ್ ಮಾಡಬೇಕು. ನಾನು ಮಾಡಿರೋ ವಿಡಿಯೋಸ್ನ ನೋಡಿ ನಿಮಗೆ ಇಗ್ನೈಟ್ ಮಾಡಿ ಇನ್ನೊಂದಷ್ಟು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ತಾ ಕವರ್ ಮಾಡ್ತಾ ಹೋದರೆ ಯು ಕ್ಯಾನ್ ಏಮ್ ಫಾರ್ 100% ಮಾರ್ಕ್ಸ್. 100ಗೆ ಔಟ್ ಆಫ್ 100ಗೆ ಏಮ್ ಮಾಡ್ಕೊಳ್ಬೋದು. ಸೊ ಇದು ಈ ವಿಡಿಯೋ ಮಾಡಿರೋ ಉದ್ದೇಶ ಯು ಹ್ಯಾವ್ ಟು ಬಿಕಮ್ ಮೋರ್ ಕಾನ್ಸಂಟ್ರೇಟೆಡ್ ಆ್ಯಂಡ್ ಫೋಕಸ್ಡ್. ದ ಇಂಟೆನ್ಷನ್ ಇಸ್ ಓನ್ಲಿ ಟು ಕಾನ್ಸಂಟ್ರೇಟ್ ಆ್ಯಂಡ್ ಫೋಕಸ್. So I'm thank you all the students, teachers and friends and parents who watch videos and give valuable feedback to rectify my mistakes. Thank you all.